Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಲವ್ ರಿಲೇಶನ್ಶಿಪ್ ಬಗ್ಗೆ ಟ್ಯಾರೋ ಗೈಡೆನ್ಸ್ ಅಲ್ಲಿ ರೀಡಿಂಗ್ನ ನೋಡೋಣ. ಇವತ್ತಿನ ಟಾಪಿಕ್ ಏನಾಗಿದೆ ಅಂದ್ರೆ, ನಿಮ್ಮ ಮದುವೆ ಯಾವಾಗ ಆಗ್ಬೋದು ಅಥವಾ ರಿಯೂನಿಯನ್ ಯಾವಾಗ ಆಗ್ಬೋದು ಅಲ್ವಾ? ನಿಮ್ಮ ಪಾರ್ಟ್ನರ್ ಯಾವಾಗ ಸಿಗ್ಬೋದು ನಿಮಗೆ? ನಿಮ್ಮ ನಿಜವಾದ ಸೋಲ್ಮೇಟ್ ನಿಮಗೆ ಯಾವಾಗ ಪರಿಚಯ ಆಗ್ಬೋದು? ಆ ಒಂದು ನಿಮ್ಮ ಪ್ರಶ್ನೆಗೆ, ನಿಮ್ಮ ಮ್ಯಾರೇಜ್ ಎನರ್ಜಿಗೆ, ನಿಮ್ಮ ಸೋಲ್ಮೇಟ್ ಎನರ್ಜಿಗೆ ಇವತ್ತು ಟ್ಯಾರೋಟ್ಸ್ ಬ್ಯೂಟಿಫುಲ್ ಆಗಿ ಆನ್ಸರ್ನ ಕೊಡುತ್ತೆ. ಓಕೆ, ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಓಕೆನಾ? ನೋಡೋಣ ಮ್ಯಾರೇಜ್ ಎನರ್ಜಿಗೆ ಯಾವ ಗೈಡೆನ್ಸ್ ಸಿಗ್ತಿದೆ. ಸೊ ಇಲ್ಲಿ ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ಕಾರ್ಡ್ 1 2 3 ಅಲ್ವಾ? ಸೊ 1 ಕಾರ್ಡ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ನೀವು. ಹಾಗೆ ಆಕಾಶಿಕ್ ಯಾರೆಲ್ಲ ಕಲಿಬೇಕು ಅನ್ಕೊಳ್ತಿದ್ದೀರಾ, ಈ ಥರ್ಸ್ಡೇಯಿಂದ ಓಕೆನಾ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದ್ದಾವೆ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ನೈಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ನೋಡೋಣ ನಿಮ್ಮ ಮ್ಯಾರೇಜ್ ಯಾಕೆ ಡಿಲೇ ಆಗ್ತಿದೆ, ನಿಮಗೆ ಪಾರ್ಟ್ನರ್ ಯಾಕೆ ಇನ್ನೂ ಸಿಕ್ಕಿಲ್ಲ, ಸಿಕ್ಕಿದ್ರು ಯಾಕೆ ಮದುವೆ ಆಗ್ತಿಲ್ಲ ಅಲ್ವಾ? ನೋಡೋಣವಾ, ಒಂದೊಂದಾಗಿ ನೋಡೋಣವಾ. ಸೊ ಓಕೆ, ಯಾರು ಫಸ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಫಿಗರ್ಸ್ ಅಂತ ಬಂದಿದೆ. ಓಕೆ, ಸೊ ನೀವು ಇರುವುದು ಇದ್ದ ಹಾಗೆ ಹೇಳ್ತಿದ್ದೇನೆ. ಓಕೆ, ನೀವು ನಿಮ್ಮ ಈ ಜನ್ಮದಲ್ಲಿ ಸಣ್ಣ ವಯಸ್ಸಿನಿಂದ ಒಂದು ಹ್ಯಾಪಿ ಫ್ಯಾಮಿಲಿ ಬಗ್ಗೆ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಬಗ್ಗೆ, ಓಕೆನಾ, ನೆಗೆಟಿವ್ ಆಗಿ ಮಾತಾಡೋದು. ನೆಗೆಟಿವ್ ಅಂದರೆ ನೆಗೆಟಿವ್ ಅಲ್ಲ, ಒಂದು ರೀತಿ ಗೇಲಿ ಮಾಡ್ತಾ ಮಾತಾಡೋದು. ಅರ್ಥ ಆಗ್ತಿದೆ ಅಲ್ವಾ? ಮದುವೆ ಆದವರೆಲ್ಲ ಉದ್ಧಾರ ಆಗಿದ್ದಾರಾ, ಮದುವೆ ಯಾಕೆ ಬೇಕು, ಕೆಲವೊಂದು ಮೂವಿ ಸಾಂಗ್ಸ್ ಎಲ್ಲ ಬರುತ್ತಲ್ವಾ, ಬೇಡ ಮದುವೆ, ತಲೆನೋವು ಅಂತ. ಆ ಒಂದು ಎನರ್ಜಿನ ನೀವು ಇಲ್ಲಿ ಕಲೆಕ್ಟ್ ಮಾಡಿದ್ದೀರಾ. ಮದುವೆ ಅಂದರೆ ಒಂದು ಇರಿಟೇಷನ್, ಹೆಂಡತಿಯಿಂದ ತೊಂದರೆ ಸಿಗುತ್ತೆ, ಹಸ್ಬೆಂಡ್ಗೆ ಯಾವಾಗಲೂ ಸೇವೆ ಮಾಡಬೇಕು, ಯಾವಾಗಲೂ ಕುಕಿಂಗ್ ಮಾಡಬೇಕು ಅಲ್ವಾ, ಅವನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಆ ಒಂದು ಎನರ್ಜಿ ಕನೆಕ್ಷನ್ ಇದೆ ನಿಮಗೆ ಮದುವೆ ಬಗ್ಗೆ ಅಲ್ವಾ? ಫ್ಲ್ಯಾಶ್ ಬ್ಯಾಕ್ಸ್ ಅಲ್ವಾ? ಇದು ಜಸ್ಟ್ ನಾನು ಅಂದರೆ ಇದನ್ನು ನಾವು ಇನ್ನರ್ ಚೈಲ್ಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಮಗು ಮನಸ್ಥಿತಿಯಲ್ಲಿ ಒಂದು ರಿಲೇಶನ್ಶಿಪ್ ಬಗ್ಗೆ ಯಾವ ಒಂದು ಎನರ್ಜಿನ ಕಲೆಕ್ಟ್ ಮಾಡಿದ್ದೀರಾ, ಆ ಒಂದು ಎನರ್ಜಿ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನಿಮಗೆ ಬೇಗ ಮದುವೆ ಆಗೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಿಲ್ಲ. ನೀವು ನಿಮ್ಮ ಪೇರೆಂಟ್ಸ್ ರಿಲೇಶನ್ಶಿಪ್ನ ಅಬ್ಸರ್ವ್ ಮಾಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಅಂದರೆ ಫ್ಯಾಮಿಲಿಯವರು ಮದುವೆ ಆಗಿ ಅವರು ಹ್ಯಾಪಿಯಾಗಿಲ್ಲದೆ ಇರೋಂತಹ ರಿಲೇಶನ್ಶಿಪ್ ಅಂಥದ್ದನ್ನೇ ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ? ಸಿಂಗಲ್ ಲೈಫ್ ಬೆಟರ್ ಲೈಫ್ ಅನ್ನೋ ಸ್ಟೇಟಸ್ ಹಾಕಿದ್ದೀರಾ ಅಲ್ವಾ? ಆ ಒಂದು ಎನರ್ಜಿ ಏನ್ ಮಾಡ್ತಿದೆ ಅಂದ್ರೆ, ನಿಮ್ಮನ್ನ ಮದ್ವೆ ಆಗದೆ ಇರೋ ಹಾಗೆ ಲಾಕ್ ಮಾಡ್ತಿರೋದನ್ನ ನಾನಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ ಈ ಕಾರ್ಡ್ ಅಲ್ಲಿ. ಓಕೆನಾ? ಅದನ್ನ ನಾವಿವತ್ತು ಇಲ್ಲಿ ನೋಡ್ಬೋದು. ಈ ಒಂದು ನಿಮ್ಗೆ ಈಗ ಸದ್ಯಕ್ಕೆ ಏಜ್ ಆಗ್ತಿದೆ, ಮದ್ವೆ ಬೇಕು ಅಂದ್ರೆ ಈ ಒಂದು ಟ್ರೋಮಾ ಬಿಡ್ಬೇಕಾಗಿರುತ್ತೆ. ನೀವು ಪಾಸಿಟಿವ್ ಅಫರ್ಮಿನೇಷನ್ ಬರ್ಕೊಳ್ಳಿ. ಬ್ಯೂಟಿಫುಲ್ ಲವ್ ಸ್ಟೋರಿ ಇರೋವಂಥದ್ದು. ಓಕೆನಾ? ಹೀರೋಯಿನ್ಗೋಸ್ಕರ ವಿಲನ್ ಯುದ್ಧ ಮಾಡೋದು ಅಲ್ವಾ, ಕೊನೆಗೆ ಅಂತ ಮೂವೀಸ್ನ ನೋಡಿ. ಹುಡುಗಿ ಚೀಟ್ ಮಾಡಿದ್ಲು, ಹುಡುಗ ಚೀಟ್ ಮಾಡಿದ್ಲು ಅಂತ ಮೂವೀಸ್, ಶಾರ್ಟ್ ಫಿಲಿಮ್ ನೋಡಬೇಡಿ. ನಿಮ್ಮ ಪ್ರೋಗ್ರಾಮ್ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳಿ ಅಂತ ನಾನಿಲ್ಲಿ ಸಜೆಷನ್ ಕೊಡ್ತಿದ್ದೇನೆ. ಓಕೆ, ನೋಡೋಣ ಮತ್ತಷ್ಟು ಕಾರ್ಡ್ಸ್ ನೋಡೋಣ ನಾವು. ಯಾವ ಒಂದು ಮೆಸೇಜ್ ಇದೆ ನಿಮಗೆ? ಏಸ್ ಆಫ್ ಕಪ್ಸ್, ವಾವ್. ಸೊ ನೋಡಿ, ಇಲ್ಲಿ ಏಸ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ. ಆಲ್ರೆಡಿ ನೀವೊಂದು ಪ್ರೀತಿ ಸಿಕ್ಕಿದೆ ನಿಮಗೆ, ಇಷ್ಟು ಅಂದರೆ ಇಷ್ಟು ಹಿಂದೆ ಪಾಸ್ಟ್ ಲೈಫ್ವರೆಗೂ ಹೋಗ್ಬೇಡಿ, ಈ ಜನ್ಮದಲ್ಲೇ ಪಾಸ್ಟಲ್ಲಿ. ಬಟ್ ಅದು ನಿಮ್ಮ ಕೈಯಲ್ಲಿ ನಿಂತಿಲ್ಲ. ಆ ಪ್ರೀತಿ ಏನಾಗಿದೆ, ಕಪ್ಪು ರಿವರ್ಸ್ ಹೊಡೆದಿದೆ. ಕಪ್ಪು ರಿವರ್ಸ್ ಹೊಡೆದ್ರೆ ಏನಾಯ್ತು, ನೀವು ಪ್ರೀತಿಸಿರುವ ಹುಡುಗಿ ಮದುವೆ ಆಗಿ ಹೋದ್ಲು, ಹುಡುಗ ಮದುವೆ ಆಗಿ ಹೋದ, ಅಥವಾ ಏನೋ ಒಂದು ಕಾರಣದಿಂದ ಬ್ರೇಕಪ್ ಆಗಿದೆ ಅಲ್ವಾ? ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ರಿ. ಕಪ್ಸ್ ಇಸ್ ಎಮೋಷನ್ಸ್ ಅಲ್ವಾ? ತುಂಬ ತುಂಬ ಅಂದರೆ
ನಿಮ್ಮ ಪ್ರೀತಿ ತುಂಬಾ ಚೆನ್ನಾಗಿತ್ತು ಅಂತ, ಬಿಕಾಸ್ ಶೈನ್ ಆಗ್ತಿದೆ ಕಪ್ ಅಲ್ವಾ. ಬ್ಯೂಟಿಫುಲ್ ಮೆಮೊರೀಸ್ ಇದೆ ಅಲ್ವಾ ನಿಮ್ಗೆ. ರಿವರ್ಸ್ ಹೊಡೆದಿದೆ ಪ್ರೀತಿ ಇಲ್ಲಿ, ಅದನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಬರ್ತಾ ರೀಡಿಂಗ್ ಆಗಿರುತ್ತೆ ಇದು ಕಾರ್ಡ್. ಓಕೆನಾ, ಸ್ಟೋರಿ ವೈಸ್. ಸೊ ನೋಡಿ, ಇಲ್ಲಿ ನಿಮ್ಗೆ ಆ ಬ್ರೇಕಪ್ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಈ ಕಾರ್ಡ್ ನೋಡಿರೋ ಪ್ರಕಾರ ಅಷ್ಟೊಂದು ನೊಂದಿಲ್ಲ ನೀವು. ದೇವದಾಸ ಆಗೋ ಅಷ್ಟು ದೇವದಾಸಿ ಅಂತ ಇಲ್ಲ ಬಿಡಿ. ಓಕೆ, ಸೊ ಅಂದ್ರೆ ಆ ಪ್ರೀತಿಗಾಗಿ ಕೊರಗುತ್ತಾ ಇರುವಂತದ್ದು, ಬೇರೆ ಯಾವುದು ಪ್ರೀತಿ ಮಾಡ್ದಿರಾ ಅಲ್ವಾ. ನಿಮ್ಮನ್ನ ಒಂದು ಅಡಿಕ್ಷನ್ಗೆ ಬಿದ್ದು ನಿಮ್ಮನ್ನ ಕೇರ್ ಮಾಡ್ಕೊಳ್ದಿರಾ, ನಿಮ್ಮ ಎಜುಕೇಶನ್ ಬಿಸ್ನೆಸ್ನ ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಆ ರೀತಿ ಎಲ್ಲ ಇಲ್ಲ ಇಲ್ಲಿ. ಹೋದ್ರೆ ಹೋಯ್ತು ಬಿಡು, ಇನ್ನೊಂದು ಸಿಗುತ್ತೆ, ಇನ್ನೂ ಟೈಮ್ ಇದೆ, ಮದುವೆ ಆಗ್ಬೋದು ಅನ್ನೋ ಒಂದು ಗಟ್ ಫೀಲಿಂಗ್ ಬಂದಿದೆ ನಿಮ್ಗೆ. ತೊಂದರೆ ಇತ್ತು, ಆ ಪ್ರೀತಿ ಸಿಗದೆ ಇದ್ದಾಗ ನೀವು ಅದನ್ನ ನೋಡ್ತಾ ಅದರಲ್ಲೇ ವರಿ ಆಗ್ತಾ ಕೂತಿಲ್ಲ, ಡಿಸಿಷನ್ ಚೇಂಜ್ ಮಾಡ್ಕೊಂಡಿದ್ದೀರಾ. ಬಿಕಾಸ್ ನಿಮ್ಗೆ ತುಂಬಾ ಏಜ್ ಇತ್ತು. ಓಕೆ, ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಆ ಬ್ರೇಕಪ್ನ, ಆ ಪ್ರೀತಿನ. ನೆನಪಿಲ್ಲ ಅಂತ ನಾನು ಹೇಳೋದಿಲ್ಲ, ನೆನಪಿದ್ರು ನೀವಿಲ್ಲಿ ಅಷ್ಟೊಂದು ಬೇಜಾರು ಮಾಡ್ಕೊಳ್ತಿಲ್ಲ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಅಗೇನ್ ಇಲ್ಲಿ ನೋಡ್ಬೋದು, ನೀವು ತುಂಬಾ ಬೇಗನೆ ಈ ಒಂದು ರಿಲೇಶನ್ಶಿಪ್ ಬ್ರೇಕಪ್ ಮೋಸ ಹೋಗಿರುವಂತದ್ದು, ಅದರಿಂದ ಹೊರಗಡೆ ಬಂದಿದ್ದೀರಾ ಅಲ್ವಾ. ಮೆಮೊರೀಸ್ ಹಾಗೆ ಇದ್ರು, ಪಾಸ್ಟ್ ಲೈಫ್ ಮೆಮೊರೀಸ್. ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು, ಫ್ರೆಂಡ್ಸ್ ಎಲ್ಲ ಮದುವೆ ಆಗಿ ಹ್ಯಾಪಿ ಆಗಿದ್ದಾರೆ, ಹೇಗೋ ಸಿಕ್ಕಿದ್ಲಲ್ವಾ, ಈ ತೊಂದರೆ ಆಗ್ದಿರ ಮದುವೆ ಆಗ್ಬಿಟ್ಟಿದೆ, ಚೆನ್ನಾಗಿರೋದು ಅಂತ ಯೋಚನೆ ಇದೆ. ಬಟ್ ಅದಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಿಲ್ಲ. ನೀವು ಚಾನ್ಸ್ ಕೊಟ್ರೆ ಆ ಒಂದು ಪ್ರೀತಿ ವಿಚಾರದಲ್ಲಿ ನೀವು ಹಾಳಾಗ್ಬೋದು, ಜೀವನನ ಹಾಳು ಮಾಡ್ಕೋಬಹುದು ಇಲ್ಲಿ ಅಲ್ವಾ. ಬಟ್ ಆ ಒಂದು ಡಿಸಿಷನ್ಗೆ ಹೋಗಿಲ್ಲ ನೀವು, ಅದನ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಈಗ ನಿಮ್ಗೆ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಬ್ರಾಸ್ಲೆಟ್ ಯೂಸ್ ಮಾಡ್ತಿದ್ದೀರಾ ಅಲ್ವಾ, ಕೆಲವೊಂದು ಪೆಂಡೆಂಟ್ಸ್ ಅಲ್ವಾ. ಹಾರ್ಟ್ ಚಕ್ರ ನೋಡಿ ಬ್ರೈಟ್ ಆಗ್ತಿದೆ. ನೀವೀಗ ಫುಲ್ ಪವರ್ಫುಲ್ ಆಗಿದ್ದೀರಾ. ನಿಮ್ಗೆ ಯಾವ ರೀತಿ ಹುಡುಗ ಬೇಕು, ಹುಡುಗಿ ಬೇಕು, ಅಥವಾ ನೀವು ಕರೆಕ್ಟಾಗಿ ಚೂಸ್ ಮಾಡುವಂತಹ ಒಂದು ಮೆಚ್ಯೂರ್ ಬಂದಿದೆ ನಿಮ್ಗೆ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಪ್ರೀತಿ ನಿಮ್ಗೆ ಸಿಗುತ್ತೆ, ನಿಮ್ಮ ಮನಸ್ಸಿಗೆ ಇಷ್ಟವಾದಂತಹ ಪ್ರೀತಿನೇ ನಿಮ್ಗೆ ಸಿಗುತ್ತೆ. ಸೆಲೆಕ್ಟ್ ಮಾಡಿದೆ ನೋಡಿ ಕಪ್ನ ಇಲ್ಲಿ ಅಲ್ವಾ. 3 ಆಫ್ ವಾಂಡ್ಸ್, ಪಾಸಿಟಿವ್ ಥಿಂಕಿಂಗ್. ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಅಂದ್ರೆ ನಾನೇನು ಬರಿತಾ ಇಲ್ಲ, ವಾಟರ್ ಗ್ಲಾಸ್ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ, ಮೂನ್ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ, ಡ್ರೀಮ್ ಮ್ಯಾನಿಫೆಸ್ಟ್ ಏನು ಮಾಡ್ತಾ ಇಲ್ಲ ಅಂತ ಅನ್ಕೋಬಹುದು ನೀವು. ನಿಮ್ಮ ಆಲೋಚನೆಗಳೇ ಮ್ಯಾನಿಫೆಸ್ಟೇಷನ್. ಓಕೆನಾ. ನೀವು ಈ ಒಂದು ಪ್ರೀತಿಗೆ ಯಾವಾಗ ಕಡಿಮೆ ಆಗ್ದಿರಾ, ಯಾವುದೇ ತೊಂದರೆಗೆ ಒಳಗಾಗ್ದಿರಾ ಇದ್ರೋ, ಅವಾಗ ನಿಮ್ಗೆ ಬೇಕಾಗಿರೋದೆಲ್ಲ ನಿಮ್ಗೆ ಸಿಗ್ತಾ ಬರ್ತಿದೆ. ಓಕೆನಾ. ಸೊ ನಿಮ್ಮ ಪ್ರೀತಿ ಸಿಗೋಕ್ಕೂ ಮೊದಲೇನೆ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ, ಒಂದು ಗುಡ್ ಜಾಬ್, ಕೆರಿಯರ್ ಪಾತ್ನ ಚೂಸ್ ಮಾಡ್ತೀರಾ, ಭಾರಿ ಮನಿ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆನಾ. ಒಂಟಿ ಕಾಲಲ್ಲಿ ನಿಂತಿದೆ, ಸ್ವಂತ ಮನಿ ಅರ್ನಿಂಗ್. ನಿಮ್ಮ ಫೀಲ್ಡ್, ನಿಮ್ಮ ಫ್ರೆಂಡ್ಸ್ ಫೀಲ್ಡ್, ಫ್ಯಾಮಿಲಿ, ನಿಮ್ಮ ಜೊತೆಗಾರರ ಅಲ್ಲಿ ನೀವೇ ತುಂಬಾ ಹೈ ಮನಿ ಅರ್ನ್ ಮಾಡುವಂಥವ್ರು, ಬ್ಯೂಟಿಫುಲ್ ಕೆರಿಯರ್ ಪಾತ್ ಅಲ್ಲಿ ಇರೋ ಅಂಥವ್ರು. ಅದನ್ನ ನಾನಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ತಿದ್ದೀನಿ. ಓಕೆ, ಪಾಸಿಟಿವ್ ಇದೆ, ನಿಮ್ಗೆ ಬೇಕಾದ ಪ್ರೀತಿ ನಿಮ್ಗೆ ಸಿಗುತ್ತೆ. ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀರಾ ಹುಡುಗನ ಅಥವಾ ಹುಡುಗಿನ ಅಂದ್ರೆ ಪಾಸಿಬಲ್ ಇದೆ, ಪಾಸಿಟಿವ್ ಇದೆ. 3 ಮಂತ್ಸ್ ಅಲ್ಲಿ ಒಂದು ಎಂಗೇಜ್ಮೆಂಟು ಅಥವಾ ಹುಡುಗಿಯಿಂದ ಒಪ್ಪಿಗೆ ಬರುವಂಥದ್ದು ಅಥವಾ ಮದುವೆನೇ ಆಗಬಹುದು. 3 ಮಂತ್ಸ್ ಅಲ್ಲಿ ನಿಮಗೆ ಮದುವೆ ಒಂದು ಎನರ್ಜಿ, ಲಕ್ಷಣಗಳು, ಗಳಿಗೆಗಳು ಕೂಡಿ ಬರುತ್ತೆ ಅಂತ ನಾನಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನಿಮಗೆ 3 ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ಮೆಸೇಜ್ ಆಫ್ ಲವ್ ಇಂದ ದ ವೇ ಯು ಲವ್ ಕೆನ್ ನೆವರ್ ಬಿ ಮ್ಯಾಚ್ಡ್ ಅಂತ ಅಂದ್ಬಿಟ್ಟು. ಓಕೆನಾ. ಈ ಒಂದು ಪ್ರೀತಿ ನಿಮ್ಗೆ ಸಿಕ್ತಿರೋ ಪ್ರೀತಿ ಅಥವಾ ನೀವು ಚೂಸ್ ಮಾಡಿರೋ ಪರ್ಸನ್ ಇಂದ ನೀವೆಷ್ಟು ಹ್ಯಾಪಿ ಆಗಿದ್ದೀರಾ ಅಂದ್ರೆ, ಹಳೇದು ಬಿಟ್ಟಿದ್ದು ಒಳ್ಳೇದೇ ಆಯ್ತು, ತುಂಬಾ ಪ್ರಪೋಸಲ್ಸ್ ಕ್ಯಾನ್ಸಲ್ ಆಗಿದ್ದು ಒಳ್ಳೇದೇ ಆಯ್ತು. ಓಕೆನಾ. ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಅನ್ಕೊಳ್ತಿರೋ ರೀತಿ ಹುಡುಗನೇ ಸಿಕ್ತು, ನನ್ನ ಅನ್ಕೊಳ್ತಿರೋ ರೀತಿ ಹುಡುಗಿನೇ ಸಿಕ್ತು. ತುಂಬಾ ಇಷ್ಟಪಡ್ತೀರಾ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಆ ಒಂದು ಎನರ್ಜಿನ ನಾನು ಇಲ್ಲಿ ನೋಡ್ತಿದ್ದೀನಿ. ಅವ್ರು ನಿಮ್ಗೆ ಸರ್ಪ್ರೈಸ್ ಆಗಿರ್ಬೋದು, ಬರ್ತಡೇ ಗಿಫ್ಟ್ ಕೊಡೋದಾಗಿರ್ಬೋದು, ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ತುಂಬಾ ಅದ್ಭುತವಾಗಿರುತ್ತೆ. ಓಕೆನಾ. ಅದನ್ನ ನಾವ್ ಇವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಸೀಕ್ರೆಟ್ಸ್. ಓಕೆನಾ. ಸೀಕ್ರೆಟ್ಸ್ ಅಂದ್ರೆ ಏನೋ ಒಂದು ಸೀಕ್ರೆಟ್ ಅಂತ ಅಲ್ಲ, ಇಲ್ಲಿ ಯಾವುದೇ ಮುಚ್ಚುಮರೆ ಇರೋದಿಲ್ಲ ನಿಮ್ಮಿಬ್ಬರ ಮಧ್ಯೆ. ಅವರ ಲವ್ ಸ್ಟೋರಿ ಬಗ್ಗೆ
ಬಚ್ಚಿಟ್ಟು ನಿಮ್ಮನ್ನ ಪ್ರೀತಿ ಮಾಡುವಂಥದ್ದು, ನಿಮಗೆ ಮೋಸ ಮಾಡುವಂಥ ಸೀನ್ ಇಲ್ಲ ಇಲ್ಲಿ. ತುಂಬಾ ಓಪನ್ ಅಪ್ ಆಗಿ ಹೇಳ್ತಾರೆ ಅವರ ಪ್ರೀತಿ ಬಗ್ಗೆ. ಓಕೆ, ಸಮಥಿಂಗ್ ನಿಮ್ಮನ್ನ ಮೊದಲಿಂದ ಪ್ರೀತಿಸ್ತಿದ್ದೀನಿ ಅನ್ನೋ ಸೀಕ್ರೆಟ್ ಹೇಳ್ಬೋದು, ಬಟ್ ಹೇಳ್ತೀರಿ ನೀವು ನಮ್ಮ ಫ್ರೆಂಡ್ಶಿಪ್ ಇಲ್ಲ, ಬಟ್ ನೀವು ಅಂದ್ರೆ ನಂಗೆ ಮೊದಲಿಂದ ಇಷ್ಟ ಆಯ್ತು ಅಂತ ಪ್ರೀತಿ ಹೇಳೋ ಅಂತಹ ಚಾನ್ಸಸ್ ಕೂಡ ಇದೆ ಇಲ್ಲಿ. ಓಕೆನಾ, ಎವ್ರಿಥಿಂಗ್ ಫ್ರೆಂಡ್ಸ್ ರೀತಿ ಒಬ್ರೊಬ್ರು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರೋದಿಲ್ಲ, ಅಷ್ಟು ಚೆನ್ನಾಗಿ ಒಬ್ರು ಫೀಲಿಂಗ್ಸ್ ಇಲ್ಲಿ ಶೇರ್ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ಇದೇನಾಗುತ್ತೆ ಅಂದ್ರೆ ನೀವು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ಗೆ ಬರೋದಕ್ಕೆ, ಒಳ್ಳೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗೋದಕ್ಕೆ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ, ಕಾಫಿ ಲವರ್ಸ್, ಟೀ ಲವರ್ಸ್, ಗ್ರೀನ್ ಟೀ ಲವರ್ಸ್, ಓಕೆನಾ, ಇಬ್ರು ಸೇಮ್ ಮೇಡ್ ಫಾರ್ ಈಚ್ ಅದರ್, ಸೇಮ್ ಒಪಿನಿಯನ್. ಓಕೆನಾ, ಒಂದೇ ರೀತಿ ಲೈಕ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಹೊಸದಾಗಿ ಪ್ರಪೋಸಲ್ ಬಂದಿದೆ ಅಂದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ನಂಬರು ಮತ್ತೆ ಅವರ ಡೇಟ್ ಆಫ್ ಬರ್ತ್ ನಂಬರು ಒಂದೇ ಆಗಿರುತ್ತೆ, ಅಥವಾ ಅವರ ಮಂತ್ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುತ್ತೆ, ಅಥವಾ ಅವರ ಮಂತ್, ಡೇಟು, ಇಯರ್ ಟೋಟಲ್ ಮಾಡಿದಾಗ ಲಾಸ್ಟ್ ಅಲ್ಲಿ ಬರೋ ನಂಬರು ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ, ಆ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ನಂಬರು ಒಂದೇ ಆಗಿರುತ್ತೆ. ಓಕೆನಾ, ಇದರಿಂದ ನೀವು ಮೇಡ್ ಫಾರ್ ಈಚ್ ಅದರ್ ಅಂತ ನೀವು ಕಂಡಿಡ್ಕೋಬಹುದು. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ಆ ರೀತಿ ಒಂದು ನಿಮ್ಗೆ ಬ್ಯೂಟಿಫುಲ್, ತುಂಬಾ ತುಂಬಾ ಚೆನ್ನಾಗಿದೆ ಅಲ್ವಾ? ಇದನ್ನ ನಾನು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋಂತಹದ್ದು ಅನ್ಕೊಂತೀವಿ. ಡಿಲೇ ಮಾಡಿ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂದ್ರೆ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಈ ವ್ಯಕ್ತಿ ನಿಮ್ಗೆ ಕೊಡ್ತಿದ್ದಾರೆ. ಓಕೆ, ರಿಫ್ಲೆಕ್ಷನ್ ಬಂದಿದೆ. ರಿಫ್ಲೆಕ್ಷನ್ ಏನ್ ಹೇಳ್ತಿದೆ ಅಂದ್ರೆ, ಬೀಯಿಂಗ್ ಆಲ್ವೇಸ್ ಫ್ರಮ್ ಯು ಹ್ಯಾಸ್ ಅಲೋಡ್ ಮೀ ಟು ಗೇನ್ ಕ್ಲಾರಿಟಿ ಅಂತ. ಸೊ ಇಲ್ಲಿ ನಿಮ್ಗೆ ನೀವು ಇಲ್ಲೇನು ಚೈಲ್ಡ್ಹುಡ್ ಅಲ್ಲಿ ನಿರ್ಧಾರ ಮಾಡಿದ್ರಿ, ಒಂದು ವೈಫ್ ಕ್ಯಾರೆಕ್ಟರ್, ಇರಿಟೇಟ್ ಮಾಡೋ ಅಂತ ಕ್ಯಾರೆಕ್ಟರ್, ಹಸ್ಬೆಂಡ್ ಕ್ಯಾರೆಕ್ಟರ್ ಅಲ್ವಾ? ಯಾವ ರೀತಿ ಒಂದು ರೌಡಿಸಮ್ ಅಂದ್ರೆ ಮನಿ ಕೊಡ್ದಿರಾ, ರೆಸ್ಪೆಕ್ಟ್ ಕೊಡ್ದಿರಾ, ಕೆಲಸ ಮಾಡಿಸೋ ಅಂಥದ್ದು, ಆ ಒಂದು ಕ್ಯಾರೆಕ್ಟರ್ನ ಡಿಸೈಡ್ ಮಾಡಿದ್ರಿ ನೆಗೆಟಿವ್ ಆಗಿ ಅಲ್ವಾ ಪಾರ್ಟ್ನರು. ಅದು ನಿಮ್ಗೆ ರಿಫ್ಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇದೆ. ನೀವೇನ್ ಡಿಸೈಡ್ ಮಾಡಿದೀರಾ? ಇವರು ಹೀಗೆ ಮಾಡ್ತಾರೆ, ನನ್ನ ಪ್ರೀತಿ ಮಾಡೋದಿಲ್ಲ, ನನಗೆ ದುಡ್ಡು ಕೊಡೋದಿಲ್ಲ, ಕೇರ್ ಮಾಡೋದಿಲ್ಲ, ಲವ್ ಮಾಡೋದಿಲ್ಲ, ಅಥವಾ ಬೇರೆಯವರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ ಏನ್ ಡೌಟ್ ನಿಮ್ಗೆ ಮನಸ್ಸಲ್ಲಿ ಅಡಗಿದೆಯೋ ಅದನ್ನ ನಿಜ ಮಾಡಿ ತೋರಿಸುವಂತಹ ಚಾನ್ಸಸ್ ಬರುತ್ತೆ. ಬಿಕಾಸ್ ನಿಮ್ಮ ಇನ್ನರ್ ಹೀಲಿಂಗ್ ಇಲ್ಲಿ ನಡೆದಿಲ್ಲ. ಓಕೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಸೊ ಮಿರರ್ ರೀತಿ ನಿಮ್ಮ ಪ್ರಪಂಚ, ನಿಮ್ಮ ಮೈಂಡ್ ಸಬ್ ಕಾನ್ಶಿಯಸ್ ಅಲ್ಲಿ ಕಲೆಕ್ಟ್ ಆಗಿರುವ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಸಬ್ ಕಾನ್ಶಿಯಸ್ ಏನೆಲ್ಲ ಪ್ರೋಗ್ರಾಮ್ ಕಲೆಕ್ಟ್ ಆಗಿದೆಯೋ, ಓಕೆ, ಆ ಪ್ರೋಗ್ರಾಮ್ನ ಮಿರರ್ ರೀತಿ ರಿಫ್ಲೆಕ್ಷನ್ ಹೊಡೆಯುವಂತಹ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ತುಂಬಾ ಕೇರ್ಫುಲ್ ಆಗಿರಿ. ಓಕೆ, ಸೊ ಯಾವಾಗ ಮದುವೆ ಆಗಬಹುದು? ಈಗ ಸಿಕ್ಕಿರುವ ಪಾರ್ಟ್ನರ್ ಕನ್ಫರ್ಮಾ? ಸೊ ಇಲ್ಲಿ ಡಿಸಿಷನ್ಸ್, ಹುಡುಗಿ ಸಿಕ್ಕಿದ್ದಾರೆ, ಯಾವಾಗ ಮದುವೆ ಆಗಬಹುದು? ಇದು ನಿಮ್ಮ ಒಬ್ಬರ ಡಿಸಿಷನ್ ಮೇಲೆ ನಡೆಯೋದಿಲ್ಲ. ಓಕೆನಾ, ನಿಮ್ಮ ಪೇರೆಂಟ್ಸ್, ಅವರ ಪೇರೆಂಟ್ಸ್, ಆ ಹುಡುಗಿ, ಇದೆಲ್ಲ ಡಿಸಿಷನ್ಸು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಸೊ ಇಲ್ಲಿ ಕಪ್ಸ್ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದ್ರೆ, ನೀವು ಚೂಸ್ ಮಾಡ್ತೀರಾ, ಸರಿಯಾದ ವ್ಯಕ್ತಿನೇ ಚೂಸ್ ಮಾಡ್ತೀರಾ. ಚಾನ್ಸ್ ತುಂಬಾನೇ ಇದೆ. ಈಗ ಸೆಲೆಕ್ಟ್ ಮಾಡಿರೋ ಹುಡುಗಿ ಅಥವಾ ಹುಡುಗ ನಿಮ್ಮನ್ನ ಮದುವೆ ಆಗೋದಕ್ಕೆ ತುಂಬಾ ಆಪ್ಷನ್ಗಳಲ್ಲಿ ಒನ್ ಆಪ್ಷನ್ ಚೂಸ್ ಮಾಡ್ತಿದ್ದಾರೆ ನೋಡಿ. ಇದು ರಿವರ್ಸ್ ಬಂದಿದೆ, ಕಪ್ಪು ಏನಾಗಿದೆ ಪಾಸಿಟಿವ್ ಆಗಿ ಬಂದಿದೆ. ಸರಿಯಾಗಿ ತುಂಬಾ ಚಾನ್ಸಸ್ ಇದೆ, 90% ಚಾನ್ಸಸ್ ಇದೆ ಈ ಪಾರ್ಟ್ನರ್ ಸಿಗೋದಿಕ್ಕೆ. ಆದ್ರೂ ಡಿಸಿಷನ್ಸ್ ಅಲ್ಲಿ, ಕನ್ಫ್ಯೂಷನ್ ಅಲ್ಲಿ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ಬೋದು. ಇವರೇ ನಿಮ್ಮ ಪಾರ್ಟ್ನರ್ ಆದ್ರೂನು, ಓಕೆನಾ, ಡೋರ್ ಇದೆ ಒಳಗಡೆ, ನಿಮ್ಗೆ ಬೇಕಾದಂತಹ ಪ್ರೀತಿ ಅಲ್ಲ, ಇಷ್ಟ ದಿನ ಏನು ಕೊರುತ್ತಿದ್ರಿ, ಮದ್ವೆ ಇಲ್ಲ ಅಲ್ವಾ, ಆ ಒಂದು ಮ್ಯಾರೇಜ್ ಲೈಫ್ ನಿಮಗಿದೆ ಡೋರ್ ಆ ಕಡೆ, ಕೀ ಇಲ್ಲೇ ಇದೆ ಪಕ್ಕದಲ್ಲಿ, ಅದನ್ನ ನೀವು ನೋಡ್ತಿಲ್ಲ, ಜಸ್ಟ್ ಡೋರ್ ಲಾಕ್ ಆಗಿದೆ, ಅದನ್ನ ಮಾತ್ರ ಗಮನಿಸ್ತಿದ್ದೀರಾ ಅಲ್ವಾ? ಪಾಸ್ಟ್ನ ಎನ್ಸ್ಕೊಳ್ತೀರಾ, ನಿಮ್ಮ ಕರ್ಮ ಇಲ್ಲಿ ನಿಮ್ಮನ್ನ ಬಿಡ್ತಿಲ್ಲ, ಕೀ ಪಕ್ಕದಲ್ಲೇ ಇದೆ, ಅದನ್ನ ಅಬ್ಸರ್ವ್ ಮಾಡೋದು ಬಿಟ್ಟು, ಅಂದ್ರೆ ಅವರು ನಿಮ್ಮ ಪರ್ಸನ್ನೇ, ಇವಾಗ ಚೂಸ್ ಮಾಡಿರೋ ಪರ್ಸನ್. ಅದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ, ಈ ಬಾರಿ ಆದ್ರೂ ಮದುವೆ ಆಗುತ್ತಾ ಇಲ್ವಾ, ಇವಳನ್ನೇ ಮದ್ವೆ ಆಗ್ತೀನೋ, ಇನ್ನೊಬ್ರು ಯಾರಾದ್ರೂ ಇದ್ದಾರೋ, ಅಥವಾ ಇವ್ರನ್ನ ಮದ್ವೆ ಆಗ್ತೀನೋ ಇಲ್ವೋ, ಅಥವಾ ಇವ್ರು ಸಿಗ್ತಾರೋ ಇಲ್ವೋ, ಕನ್ಫ್ಯೂಷನ್ ಅಲ್ಲಿ ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ ನಿಮ್ಗೆ. ಓಕೆನಾ, ಸ್ವಲ್ಪ ನೀವೇ ಡಿಸಿಷನ್ ತಗೊಳ್ಳೋದಿಕ್ಕೆ ಟ್ರೈ ಮಾಡ್ಬೇಕು, ತಲೆ ಎತ್ತಿ ನೋಡ್ಬೇಕು. ಇಲ್ಲಿ ಅಳ್ತಾ ಜಪ ಮಾಡ್ತಾ ಆಗೋದಾಗುತ್ತೆ ಬಿಡು, ನನಗೆ ಗೊತ್ತಿಲ್ಲ ಯಾವಾಗ ಮದ್ವೆ ಆಗುತ್ತೋ, ದೇವರು ಬರ್ದಿಟ್ಟಿದ್ದಾರೆ ಅಂತ ಅಂದ್ರೆ ದೇವ್ರು ಇನ್ನೂ ಬರ್ದಿರೋದಿಲ್ಲ, ಬ್ಯುಸಿ ಆಗಿರ್ತಾರೆ ದೇವರು. ಓಕೆನಾ, ಆ ರೀತಿ ಆಗಿರುತ್ತೆ. ಓಕೆ ಓಕೆ, ಎಸ್, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಪಾಸಿಟಿವ್ ಇದೆ, ಮದ್ವೆ ಆಗುವಂಥದ್ದು ಇದೆ,
3 more months ಅಲ್ಲಿ ನಿಮಗೆ ಮದುವೆ ಎನರ್ಜಿ ಕನೆಕ್ಟ್ ಆಗುತ್ತೆ. ಓಕೆ, ಟೇಕ್ ದ ಆಕ್ಷನ್ ಅಂತ ಹೇಳ್ಬೋದು. ಓಕೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಸೊ ಚೈಲ್ಡ್ಹುಡ್ ಟ್ರೋಮಾ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ, ಬರ್ನ್ ಮಾಡಿ. ನಿಮಗೆ ಪಾರ್ಟ್ನರ್ ಬಗ್ಗೆ ಏನೆಲ್ಲ ಒಂದು ಕಂಪ್ಲೇಂಟ್ಸು ಅಥವಾ ಡಬ್ಟ್ಸು, ಒಂದು ನೆಗೆಟಿವ್ ಫೀಲಿಂಗ್ ಇದೆಯೋ ಅದನ್ನೆಲ್ಲ ಬರೆದು ಮಲ್ಗೋಕ್ ಮೊದಲು ಬರ್ನ್ ಮಾಡಿ ಒಂದು 7 days. ಆ ರೀತಿ ಆಗಿರುತ್ತೆ. ಎಸ್, ಬ್ಯೂಟಿಫುಲ್. ನೀವು ಚೂಸ್ ಮಾಡಿರೋದು 2 times ಬಂದಿದೆ ನೋಡಿ ಇಲ್ಲಿ, ಕಪ್ಸ್ನ ಚೂಸ್ ಮಾಡುವಂಥದ್ದು. ಯು ಆರ್ ಆಲ್ರೆಡಿ ರಿಸೀವ್ ಮಾಡಿದ್ದೀರಾ, ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಪಾರ್ಟ್ನರ್ನ, ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆ, ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ನೆಕ್ಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ ಇಲ್ಲಿ? ಸೊ ನಿಮಗೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ ಅಲ್ವಾ. ಡಿವೋರ್ಸ್ ಅಂತ ಇದೆ, ಲೀಗಲ್ ಮ್ಯಾಟರ್ಸ್ ಅಂತ ಇದೆ ಅಲ್ವಾ, ಲೀಗಲ್ ಪೇಪರ್ಸ್, ಕೋರ್ಟ್ ವಿಸಿಟ್ ಅಂತ ಇದೆ. ನೀವೇನಾದರೂ ಡಿವೋರ್ಸ್ಗಾಗಿ ವೆಯ್ಟ್ ಮಾಡ್ತಿದ್ರೆ, ಹೌದು, ನಿಮಗೆ ಡಿವೋರ್ಸ್ ಬೇಕು ಅಂದರೆ ಇಲ್ಲಿ ನಿಮಗೆ ಡಿವೋರ್ಸ್ ಸಿಗುತ್ತೆ ಅಂತ ಬರ್ತಿದೆ. ಓಕೆನಾ, ಅದನ್ನು ನಾವಿಲ್ಲಿ ನೋಡ್ಬೋದು. ನಾನು ಯಾವಾಗ ಮದುವೆ ಆಗುತ್ತೆ ಅಂತ ಕೇಳ್ತಿದ್ರೆ ನೀವಿಲ್ಲಿ ಡಿವೋರ್ಸ್ ಅಂತ ಏನು ಮಾಡಿದ್ದೀರಾ ನೋಡ್ತಿದ್ದೀರಾ. ಇಲ್ಲಿ ನಿಮ್ಮ ಹಳೆ ಪಾರ್ಟ್ನರಿಂದ ನಿಮಗೆ ಡಿವೋರ್ಸ್ ಪಕ್ಕ, ಅದನ್ನು ನಾವಿಲ್ಲಿ ನೋಡ್ಬೋದು. ಅಷ್ಟೇ ಹೇಳ್ದಿರಾ, ನಿಮ್ಮ ಪ್ರೀತಿಗೆ ನಿಮಗೆ ಸರಿಯಾಗಿ ನಿಮಗೆ ಪ್ರೀತಿ ಸಿಗ್ತಾ ಇಲ್ಲ ಅಲ್ವಾ. ನಿಮ್ಮ ಪಾರ್ಟ್ನರ್ ಯಾರ ಹತ್ರ ಡಿವೋರ್ಸ್ ಹಾಕ್ತಿದ್ದೀರೋ, ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ, ಬ್ಯಾಲೆನ್ಸ್ ಆಗ್ತಿಲ್ಲ ಪ್ರೀತಿ. ನಿಮ್ಮ ಸೋಲ್ ಒಂದು ಬ್ಯೂಟಿಫುಲ್ ಲವ್ ಬೇಕು, ಫ್ಯಾಮಿಲಿ ಬೇಕು, ರೆಸ್ಪೆಕ್ಟ್ ಬೇಕು, ಕೇರ್ ಬೇಕು ಅಂತ ಅನ್ಕೊಳ್ತಿದೆ. ಬಟ್ ಇಲ್ಲಿ ಅದು ಸಿಗ್ತಿಲ್ಲ, ಪ್ರೀತಿ ಸಮಾನವಾಗಿ ಇಲ್ಲಿ ಹಂಚಿಕೆ ಹಾಕ್ತಿಲ್ಲ. ನಿಮ್ಮ ಕಡೆಯಿಂದ ಮಾತ್ರ ಎಫರ್ಟ್, ಜಸ್ಟಿಸ್, ಡೋಂಟ್ ವರಿ. ನಿಮ್ಮ ಪ್ರೀತಿಯಲ್ಲಿ ಸಮಾನತೆ, ಡಿವೋರ್ಸ್ ಆಗಿ ಪ್ರೀತಿಯಲ್ಲಿ ಸಮಾನತೆ ಅಂತಹ ಸಿಗುವಂತಹ ಸಮಯ. ಆಲ್ರೆಡಿ ಡಿವೋರ್ಸ್ ಆಗಿದ್ರು, ಡಿವೋರ್ಸ್ಗಾಗಿ ವೆಯ್ಟ್ ಮಾಡ್ತಿದ್ರು, ಪಾಸಿಟಿವ್ ಇದೆ. ಸೊ ನೋಡೋಣ, ಮತ್ತಷ್ಟು ಕಾರ್ಡ್ಸ್ನ ನೋಡೋಣ ನಾವು. ನಿಮ್ಮ ಜೀವನಕ್ಕೆ ಯಾವ ಎಲ್ಲ ಬದಲಾವಣೆ ಇದೆ, ನಿಮ್ಮ ಪ್ರೀತಿ ಪ್ರೇಮ ವಿಚಾರ ಹೇಗೆ ಬದಲಾಗ್ತಿದೆ. ಓ ಹೋ ಹೋ ಹೋ, ಓ ಮೈ ಗಾಡ್. ಆಕ್ಚುಲಿ ಜಸ್ಟಿಸ್ ಡಿವೋರ್ಸ್ ಅಂದಿದ ತಕ್ಷಣ ನಾನೇನೋ ಅನ್ಕೊಂಡೆ, ಬಟ್ ಇಲ್ಲೇನೋ ಬರ್ತಿದೆ ಕಾರ್ಡ್ಸ್ ಅಲ್ವಾ. ಈ ರೀತಿ ಕಲೆಕ್ಟ್ ಆಗಿದೆ ಕಾರ್ಡ್ಸ್, ಬ್ಯೂಟಿಫುಲ್. ಸೊ ನೋಡ್ಬೋದು ಇಲ್ಲಿ ನೀವು ದ ಹೇರೋಪೆಂಟ್ ಕಾರ್ಡ್ ಬರ್ತಿದೆ. ಇದು ನಿಮ್ಮ ಪ್ರೀತಿ, ನಿಮಗೆ ನಿಜವಾದ ಪ್ರೀತಿ ಇಲ್ಲಿ ಸಿಗ್ತಿರೋದು ಸಡನ್ ಆಗಲ್ಲ. ನಿಮ್ಮ ಕಡೆನೂ ಎಫರ್ಟ್ ತುಂಬ ಇದೆ, ನಿಮಗೆ ಗಾಡ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ, ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಕೂಡ ಇದೆ. ಓಕೆನಾ, ನಿಮಗೆ ಬೇಕಾದಂತಹ ಪ್ರೀತಿ, ಲವ್ ಸ್ಟೋರಿ, ನಿಮಗೆ ಯಾವ ಒಂದು ವಿಜುವಲೈಸೇಷನ್ ಇದೆ, ಆಸೆ ಇದೆ ಪ್ರೀತಿ ಮೇಲೆ, ಪರ್ಫೆಕ್ಟ್ ಪಾರ್ಟ್ನರ್, ಪರ್ಫೆಕ್ಟ್ ಲೈಫ್ ಸ್ಟೈಲ್, ಬ್ಯೂಟಿಫುಲ್ ರಿಲೇಷನ್ಶಿಪ್, ಸ್ಟೆಪ್ ಬೈ ಸ್ಟೆಪ್ ನೀವೇ ಇಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಬ್ಯೂಟಿಫುಲ್ ಆಗಿ ನಿಮ್ಮ ಲವ್ ಎನರ್ಜಿಗೆ ನೀವು ರೀಚ್ ಆಗ್ತೀರಾ. ಸ್ಮೈಲ್ ನೋಡಿ, ಸ್ಮೈಲ್ ನೋಡಿ, ಸ್ಟೆಪ್ಸ್ ನೋಡಿ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ದಿನ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ, ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, 6 of Cups ಬಂದಿದೆ ಇಲ್ಲಿ. ಇದು ಜಸ್ಟ್ ಸಿಂಪಲ್ ಲವ್ ಸ್ಟೋರಿ ಅಲ್ಲ, ತುಂಬ ಎಮೋಷ್ನಲ್ ಪರ್ಸನ್ ನೀವು, ತುಂಬ ಸೆಂಟಿಮೆಂಟ್ ತುಂಬ ಜಾಸ್ತಿ ಇದೆ ಅಲ್ವಾ, ತುಂಬ ಸೆನ್ಸಿಟಿವ್ ಪರ್ಸನ್ ನೀವು. ಡಾಗ್ಸ್ ಲವರ್ಸ್, ಡಾಗ್ಸ್ಗೆ ಫುಡ್ ಕೊಡ್ತೀರಾ ಇಲ್ಲಿ, ಡಾಗ್ಸ್ನ ಕೇರ್ ಮಾಡ್ತೀರಾ, ಸಣ್ಣ ವಯಸ್ಸಿನಿಂದನೂ ಆ ಒಂದು ಎನರ್ಜಿ ಇದೆ. ನಿಮ್ಮ ಮನೇಲಿ ಡಾಗ್ ಇಲ್ಲ ಅಂದರೆ ಡಾಗ್ನ ತಗೊಂಡು ಸಾಕೋದಕ್ಕೆ ಟ್ರೈ ಮಾಡಿ. ಓಕೆನಾ, ನಿಮ್ಮ ಲೈಫ್ಗೆ ಒಂದು ಡಾಗ್ ಬರ್ಬೋದು ಇಲ್ಲಿ, ಹ್ಯಾಪಿ ಅಲ್ವಾ. 6 of Cups ಶುಕ್ರಾಚಾರ್ಯ ಆಕ್ಟಿವೇಟ್ ಆಗುತ್ತೆ. 6 ಮೀನ್ಸ್ 5 ಇದೆ, 6 ಇದೆ ನೋಡಿ ಅಲ್ವಾ. ಏನೋ 6 ಅಂದರೆ ಮದುವೆ, ಮಕ್ಕಳು, ಲಕ್ಸುರಿ ಎಲ್ಲ ಬರುತ್ತೆ ಅಲ್ವಾ. 6 ವೆರಿ ಇಂಪಾರ್ಟೆಂಟ್, 6 ನಂಬರ್ ಜೀವನದಲ್ಲಿ. ಫೋನ್ ನಂಬರಲ್ಲೂ ಅಷ್ಟೇ 6 ಇರಲೇಬೇಕು ಅಲ್ವಾ. ಆ ರೀತಿ ಶುಕ್ರಗ್ರಹ ಹೆಲ್ಪ್ ಮಾಡುತ್ತೆ. ಫ್ಯಾಮಿಲಿ ಕಾರ್ಡ್ 10 of Pentacles ಇಲ್ಲಿ ಜಸ್ಟ್ ಫ್ಯಾಮಿಲಿ ಮಾತ್ರ ಅಲ್ಲ, ಭಾರಿ ಆಸ್ತಿ, ಮನಿ, ದುಡ್ಡು ಅಲ್ವಾ. ಖುಷಿಯಾಗಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನೋಡಿ. ಅಗೇನ್ ಇಲ್ಲಿ ಕೂಡ ಡಾಗ್ ಇದೆ ನೋಡಿ, ಸೇಮ್ ಡಾಗ್ ನಿಮಗೆ ಅಲ್ವಾ. ಡಿವೋರ್ಸ್ನ ನಂತರ ನಿಮ್ಮ ಲೈಫ್ ಬ್ಯೂಟಿಫುಲ್, ಅಮೇಝಿಂಗ್, ವಾವ್ ಅಷ್ಟೆ. ಹ್ಯಾಪಿ. ನಿಮ್ಮ ಜೀವನದಲ್ಲಿ ಇಷ್ಟು ಸ್ಮೈಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಎಷ್ಟೋ ಕಷ್ಟಗಳ ನಂತರನೇ ಹೀಗೆ ಸ್ಮೈಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಹೋಗ್ತಿದ್ದಾವೆ. ಓಕೆ, ದ ಎಂಪ್ರಯರ್, ಧೈರ್ಯ, ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ನನ್ನ ಪಾರ್ಟ್ನರ್, ನನ್ನ ಕ್ವೀನ್, ನನ್ನ ಕಿಂಗ್ ನನಗೆ ಸಿಗ್ತಿದ್ದಾರೆ, ನನಗೆ ಮದುವೆ ಆಗುತ್ತೆ, ಒಳ್ಳೆ ದಿನಗಳು ಬರುತ್ತೆ, ನಾನು ಕೂಡ ಬೇರೆಯವರಂತೆ ಲವ್ ರಿಲೇಶನ್ಶಿಪ್ಪಲ್ಲಿ ಹ್ಯಾಪಿಯಾಗಿರೋದನ್ನು ಎಲ್ಲರಿಗೂ ತೋರಿಸ್ತೇನೆ.
ಎಂಪ್ರರ್ ರಾಹು ಸ್ಥಿತಿಗತಿ, ಎವ್ರಿಥಿಂಗ್ ವಿಲ್ ಚೇಂಜ್. ಯು ಆರ್ ದ ಕಿಂಗ್, ಯು ಆರ್ ದ ಕ್ವೀನ್, ಯು ಆರ್ ದ ಎಂಪ್ರರ್, ಯು ಆರ್ ದ ಎಂಪ್ರೆಸ್. ಓಕೆ, ಅದನ್ನ ನಾವಿಲ್ಲಿ ನೋಡ್ತಿದ್ದೀವಿ. ರೆಡ್ ಕಲರ್ ಶರ್ಟ್ ಏನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಧೈರ್ಯ ಅಂತಾನು ಹೇಳ್ತೀನಿ ನಾನು. ಹಾಗೆ ಕೃತಜ್ಞತೆ ಭಾವನೆಯಿಂದ ಇರೋದು ಇಂಪಾರ್ಟೆಂಟ್. ಎಲ್ಲ ನಿಮ್ಗೆ ಸಿಗೋವಾಗ ನಿಮ್ಗೆ ಪ್ರಪಂಚ ಕಣ್ಗೆ ಕಾಣದೆ ಹೋಗ್ಬೋದು. ಓಕೆ, 6 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದು ನೀವು ಸ್ವಲ್ಪ ಮನಿನ ಲಾಸ್ ಮಾಡ್ಕೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಹಾಗೆ ನಿಮ್ಗೆ ಕೊಡ್ಬೇಕಾಗಿರೋ ಮನಿ ಸ್ವಲ್ಪ ಕಡಿಮೆ ಆಗುತ್ತೆ. ಕೊಡ್ಬೇಕಾದವರು ಕೊಡೋದು ಸ್ವಲ್ಪ ಡೌಟ್ ಇದೆ. ಓಕೆನಾ, ಅದನ್ನ ನಾವಿಲ್ಲಿ ನೋಡ್ಬೋದು. ಸದಾ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ ಸ್ಯಾಟರ್ನ್ ಪ್ರಭಾವ ಸ್ವಲ್ಪ ಇದೆ. ಪಾಸಿಟಿವ್ ಲಕ್ಷ್ಮೀದೇವಿ ಇದ್ದಾರೆ ಇಲ್ಲಿ ಅಲ್ವಾ. ನೀವು ಸ್ವಂತವಾಗಿ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ವೀಕ್ ಆಗ್ಬೋದು. ಬೇರೆಯವರ ಮಾತು, ಗಾಸಿಪ್ಸ್, ಕೆಲವೊಂದು ಆಲೋಚನೆಗಳು ನಿಮ್ಮ ಪ್ರೀತಿನ ನೀವು ಪಡ್ಕೊಳ್ಳೋದ್ರಲ್ಲಿ ಇಲ್ಲಿ ಅಡ್ಡಿ ಆಗ್ಬೋದು. ಓಕೆನಾ, ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಮೆಸೇಜಸ್, ಗಾಸಿಪ್ಸ್ ಅವಿಂದ ಸ್ವಲ್ಪ ದೂರ ಇರಿ. ಓಕೆನಾ, ಮನಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಬರೋದಂತೂ ಇಲ್ಲಿ ನಿಜ. ಓಕೆ, ನೋಡೋಣ ಮತ್ತಷ್ಟು ಕಾರ್ಡ್ಸ್ ನೋಡೋಣ. ಗೆಟ್ ಅವೇ ಲೈಫ್ ಸ್ಟೈಲ್, ವಾವ್, ಡಿವೈನ್ ಫೆಮಿನೈನ್, ಓ ಗಾಡ್. ಗೆಟ್ ಅವೇ, run away in the sunset, begin and adventure, go on vacation. ಸೊ ಹೊರಗಡೆ ಹೋಗ್ತಿದ್ದೀರಾ, ನಿಮ್ಮ ನೆಚ್ಚಿನ ದೇವರು ಟೆಂಪಲ್ಗೆ ವಿಸಿಟ್ ಮಾಡ್ತೀರಾ, ರೆಸಾರ್ಟ್ಸ್ ಅಲ್ವಾ, ನಿಮಗೆ ಇಷ್ಟವಾದ ಬೀಚ್ ಅಲ್ವಾ, ಗ್ರೀನರಿ, ಒಳ್ಳೆ ಡಿನ್ನರ್ ಅಲ್ವಾ, ತುಂಬ ಚೆನ್ನಾಗಿಲ್ಲಿ ನೀವೊಂದು ವೆಕೇಶನ್ಗೆ ಹೋಗುವಂತಹ ಎನರ್ಜಿ ಇದೆ ಇಲ್ಲಿ ಅಲ್ವಾ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ ಇಲ್ಲಿ, ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಈ ಒಂದು ಏನು ಹೇಳ್ತೀವಿ ಬ್ರೇಕ್, ನಿಮ್ಮ ಆಲೋಚನೆಗಳು ಇಷ್ಟು ದಿನ ನೊಂದಿದ್ದೀರಲ್ವಾ, ಈ ಆಲೋಚನೆಗಳಿಂದ ಸಡನ್ ಆಗಿ ನಿಮ್ಮ ಲೈಫಲ್ಲಿ ಅಂದ್ರೆ ನೀವು ಲೈಫಲ್ಲಿ ಬ್ರೇಕ್ ತಗೊಂಡು ಈ ನೋವಿಂದ ಅಂದ್ರೆ ಅಲ್ಲೇ ಇದ್ರೆ ಅದೇ ವಿಚಾರದಲ್ಲಿದ್ದರೆ ನೋವು ತಿಂತಿರ್ತೀರ. ನಿಮ್ಮ ಮೈಂಡ್ಗೆ ಸ್ವಲ್ಪ ಒಂದು ಪ್ಲೇಸ್ಗೆ ಹೋಗುವಂಥದ್ದು, ಇಷ್ಟವಾದ ಪ್ಲೇಸ್ಗೆ ಯಾವತ್ತಿಂದನೂ ಅನ್ಕೊಳ್ತಿರೋ ಪ್ಲೇಸ್ಗೆ ವಿಸಿಟ್ ಮಾಡುವಂಥದ್ದು, ಅಥವಾ ಏನಾದರೂ ಕಲಿಯುವಂಥದ್ದು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಒಬ್ಬರ ಮೇಲೆ ಬೇಜಾರು ಪಡುವಂಥದ್ದು, ನೋವು ಪಡುವಂಥದ್ದು, ಅವ್ರು ಮಾಡಿರೋ ಮೋಸಕ್ಕೆ ನೋವು ಪಡುವಂತಹ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಎನರ್ಜಿ ಬದಲಾಗುತ್ತೆ. ಸಮಥಿಂಗ್ ನಿಮ್ಗೆ ಆ ಎನರ್ಜಿನ ಫುಲ್ಫಿಲ್ ಮಾಡೋದಕ್ಕೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಓಕೆ, ಆ ರೀತಿ ಇದೊಂದು ನಿಮಗೆ ಸಜೆಷನ್ ಅಂತ ಹೇಳ್ತೀನಿ. ಓಕೆನಾ, ಎಲ್ಲಾದರೂ ಪ್ಲಾನ್ ಮಾಡಿ, ಹೊರಗಡೆ ಹೋಗಿ ಲೈಫ್ನ ಎಂಜಾಯ್ ಮಾಡಿ. ಲೈಫ್ ಸ್ಟೈಲ್ ಶಾಪಿಂಗ್ ಮಾಡಬೇಕು. ನೀವು ಇಷ್ಟು ದಿನ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊತಾ ಇರಲಿಲ್ಲ. ನಿಮ್ಗೆ ಇಷ್ಟವಾದಂತಹ ಡ್ರೆಸ್ನ ನೀವಿಲ್ಲಿ ಹಾಕ್ಕೊಳ್ತಿರ್ಲಿಲ್ಲ ಅಲ್ವಾ. ಯಾವುದೋ ಒಂದು ಡ್ರೆಸ್ ಹಾಕೊಂಡು ಮನೆ ಕೆಲಸ ಮಾಡಿಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಹಾಗೆ ಜೀವನನ ಕಳೆದು ಬಿಟ್ಟಿದ್ದೀರಾ. ದಿಸ್ ಇಸ್ ಯುವರ್ ಟೈಮ್. ಓಕೆನಾ, ನಿಮ್ಮ ಸೋಲ್ ಖುಷಿ ಪಡುತ್ತೆ. ನಿಮಗೆ ದೇಹ ಸಿಗೋದು ಅಷ್ಟೊಂದು ಈಸಿ ಅಲ್ಲ. ಸೋಲ್ ಎಷ್ಟೋ ದಿನಗಳು ವೆಯ್ಟ್ ಮಾಡಿದ ನಂತರ ತನ್ನ ಕರ್ಮನ ಹೀಲ್ ಮಾಡ್ಕೊಳ್ಳೋದಿಕ್ಕೆ ಅಲ್ವಾ ಈ ಜನ್ಮ ಸಿಕ್ಕಿರೋ ಅಂಥದ್ದು. ನಿಮ್ಮನ್ನ ನೀವು ಲವ್ ಮಾಡಬೇಕು, ಕೇರ್ ಮಾಡಬೇಕು, ಸೆಲ್ಫ್ ಕೇರ್ ಮಾಡಬೇಕು, ಸೆಲ್ಫ್ ರೆಸ್ಪೆಕ್ಟ್ ಮಾಡಬೇಕು. ನಿಮ್ಮನ್ನ ನೀವು ಎಷ್ಟು ಲವ್ ಮಾಡ್ತೀರೋ ಆವಾಗಲೇ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಇಷ್ಟಪಡೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಓಕೆನಾ, ಇದು ನಿಮ್ಮ ಲೈಫ್ನ 2ನೇ ಅಧ್ಯಾಯನ, ನ್ಯೂ ಚಾಪ್ಟರ್, 2ನೇ ಅವಕಾಶ ಕೊಟ್ಟಿದೆ ಯೂನಿವರ್ಸ್ ನಿಮಗೆ ಬದುಕೋದಿಕ್ಕೆ ಅಲ್ವಾ. ಎಲ್ಲ ನಿಮ್ಮೊಳಗಡೆಯಿಂದನೇ ಚೇಂಜ್ ಆಗಬೇಕು. ನಿಮಗೆ ನಿಮ್ಮೊಳಗಡೆಯಿಂದನೇ ಚೇಂಜ್ ಆಗಬೇಕು. ನಿಮ್ಮ ರೆಸ್ಪೆಕ್ಟ್ ನಿಮ್ಮೊಳಗಡೆಯಿಂದನೇ ಚೇಂಜ್ ಆಗಬೇಕು. ಅವಾಗ ನೀವು ಅನ್ಕೊಂತಿರೋಂತಹ ನಿಮ್ಮ ಸೋಲ್ ಪರ್ಪಸ್ ನಿಮಗೆ ಕನೆಕ್ಟ್ ಆಗಿ ನೀವು ಸಕ್ಸಸ್ ಆಗೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಓ ಮೈ ಗಾಡ್, ಡಿವೈನ್ ಫೆಮಿನೈನ್ ಎನರ್ಜಿ, ನಿಮ್ಮದು ಹೀಲಿಂಗ್ ಹ್ಯಾಂಡ್ಸ್, ಹೆಲ್ಪಿಂಗ್ ಹ್ಯಾಂಡ್ಸ್. ಓಕೆನಾ, ಸೊ ನಿಮ್ಮ ಲೈಫ್ನ ಮಾತ್ರ ಬದಲಾಯಿಸ್ಕೊಳ್ಳೋದಲ್ಲ, ನಿಮ್ಮ ಬದಲಾವಣೆಯಿಂದ ಎಷ್ಟೋ ನೋವು ತಿಂತಿರುವಂತಹ ಸೋಲ್ಸ್ ಅವರ ಲೈಫ್ ಕೂಡ ಬದಲಾಗುತ್ತೆ. ಓಕೆನಾ, ನಿಮ್ಮ ಲೈಫ್ನ ನೀವೇ ಹೀಲ್ ಮಾಡ್ಕೊಳ್ತೀರಾ. ನಿಮ್ಮ ಹಾರ್ಟ್ ಚಕ್ರ, ನಿಮ್ಮ ಪ್ರೀತಿ ಚಕ್ರ ಇಲ್ಲಿ ಬ್ಲಾಕ್ ಆಗಿದೆ, ಸಿಂಕ್ ಆಗಿದೆ. ಅದನ್ನ ನೀವೇ ಹೀಲ್ ಮಾಡ್ಕೊತೀರಾ, ಸೇವ್ ಮಾಡ್ಕೊತೀರಾ, ಪ್ರೊಟೆಕ್ಟ್ ಮಾಡ್ಕೊತೀರಾ. ಓಕೆನಾ, ನಿಮ್ಮ ಲೈಫ್ನ ನೀವೇ ರೀರೈಟಿಂಗ್ ಮಾಡ್ಕೊಳ್ತೀರಾ. ಗಾಡ್ ಬ್ಲೆಸ್ಸಿಂಗ್ಸ್, ದೇವಿ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ನೀವೇ ಒಂದು ದೈವಿಕ ಅಂಶಗಳನ್ನ ಹೊಂದಿದ್ದೀರಾ ಇಲ್ಲಿ. ಯೂನಿವರ್ಸಲ್ ಚೈಲ್ಡ್ ನೀವು ಅಲ್ವಾ. ಅದನ್ನ ನಾವಿಲ್ಲಿ ಇವತ್ತು ನೋಡ್ಬೋದು. ಓಕೆನಾ, ತುಂಬಾ ಪಾಸಿಟಿವ್ ಇದೆ ನಿಮಗೆ ಇಲ್ಲಿ. ಇನ್ನೂ ಕೆಲವೊಂದು ಕಾರ್ಡ್ಸ್ನ ನೋಡೋಣ ನಾವು. ಸೊ ಡಿಸ್ಅಗ್ರಿಮೆಂಟ್ಸ್ ಇದಾವೆ, ಅಗೇನ್ ಅಗ್ರಿಮೆಂಟ್ಸ್ ನೋಡಿ ಅಲ್ವಾ.
ಇಲ್ಲಿ ಹೊಂದಾಣಿಕೆ ಇಲ್ಲ ನಿಮ್ಮ ಜೀವನದಲ್ಲಿ. ಈ ಟ್ರೋಮಾನ ಕಟ್ ಮಾಡಿ. ಯಾಕಂದ್ರೆ ನಿಮ್ಮ ನೆಕ್ಸ್ಟ್ ಪರ್ಸನ್ ಕೂಡ, ನೀವು ವೆಯ್ಟ್ ಮಾಡ್ತಿರೋ ಪರ್ಸನ್ ಅಥವಾ ನಿಮ್ಗೆ ಸಿಕ್ಕಿರೋ ಪರ್ಸನ್ ಕೂಡ ಇದೇ ಬರ್ಬೋದು ಪರ್ಸನ್ ಹತ್ರ. ಡಿಸ್ಅಗ್ರಿಮೆಂಟ್ಸ್, ಡಿವೋರ್ಸ್, ಜಸ್ಟಿಸ್, ನಾನು ಅರ್ಥ ಮಾಡ್ಕೊಂತಿಲ್ಲ, ಪ್ರೀತಿ ಕೊಡ್ತಿಲ್ಲ, ಇದೇ ಸೀನ್ ಕ್ರಿಯೇಟ್ ಆಗ್ಬೋದು. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ಯಾರೋ ಈಸ್ ನಿಮಗೆ ಮೆಸೇಜ್ ಕೊಡ್ತಿದೆ, ಅಡ್ಜಸ್ಟ್ ಆಗಿ, ಅಂಡರ್ಸ್ಟ್ಯಾಂಡ್ ಆಗಿ. ಅಂದ್ರೆ ಡಿಸಪಾಯಿಂಟ್ಮೆಂಟ್ ಆಗುವಂಥದ್ದು, ಅವರು ಕಂಪ್ಲೇಂಟ್ ಮಾಡ್ತಾರೆ, ಬೈತಾರೆ, ನೋವು ಕೊಡ್ತಾರೆ, ಲವ್ ಮಾಡಲ್ಲ, ಇದನ್ನೇ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಓಕೆನಾ? ಕೂತು ಮಾತಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಕೂತು ಮಾತಾಡೋದ್ರಲ್ಲೂ ವಾದ ಕೇಳಿದ್ರೆ ಏನ್ ಮಾಡೋಕ್ಕಾಗುತ್ತೆ ಅಲ್ವಾ? ಹಳೆ ಪಾರ್ಟ್ನರ್ ಹತ್ರ ಇರೋ ಎನರ್ಜಿನ ಇಲ್ಲಿ ಕಲೆಕ್ಟ್ ಆಗೋದನ್ನ ನೋಡ್ತಿದ್ದೀನಿ ನಾನು. ಬ್ರೋಕೆನ್, ಅಗೇನ್ ಬ್ರೋಕೆನ್, ರಿವರ್ಸ್ ಬ್ರೋಕೆನ್. ನೀವು ಇದನ್ನು ನಾನು ಗೈಡೆನ್ಸ್ ಕೊಡ್ತಿದ್ದೀನಿ ಟ್ಯಾರೋಟಿಂದ. ನಿಮ್ಮ ಹಳೆ ಪ್ರೀತಿ ಬ್ರೋಕಪ್ ಆಗಿದೆ, ಸೊ ಹೊಸ ಪ್ರೀತಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದಿದ್ರು ನಿಮ್ಗೆ ಮತ್ತೆ ಬ್ರೋಕಪ್ ಆಗ್ಬಿಡೋಣ ಅನ್ನೋಂತಹ ಟೈಮ್ ಬರ್ಬೋದು. ಓಕೆನಾ? ಬಿಕಾಸ್ ನೀವು ಹೀಲ್ ಆಗೋದು ಇಂಪಾರ್ಟೆಂಟ್, ನೀವು ಯಾರು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಯೂನಿವರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಇಲ್ಲಿ ಇಂಪಾರ್ಟೆಂಟ್. ಓಕೆನಾ? ನೀವು ಬದಲಾಗೋದು ಇಲ್ಲಿ ಇಂಪಾರ್ಟೆಂಟ್. ನೀವು ತುಂಬಾ ಸ್ಟ್ರಾಂಗ್ ಆಗಬೇಕು, ಮೆಂಟಲಿ ಎಮೋಷನಲಿ ನೀವು ಸ್ಟ್ರಾಂಗ್ ಆಗಬೇಕು. ಓಕೆ, ನಿಮ್ಮ ಪಾರ್ಟ್ನರ್ನ ಕ್ಯಾರೆಕ್ಟರ್ ನಿಮ್ಮೊಳಗಡೆ ಡಿಸೈಡ್ ಆಗಿರುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಡಿಸೈಡ್ ಆಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ನಿಜವಾದ ಹೀಲರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಹೀಲರ್ ಆಗಿ ನೂರಾರು ಕ್ಲೈಂಟ್ಸ್ ಲೈಫ್ ಬದಲಾಯಿಸ್ಬಿಡ್ತೀನಿ ಅಲ್ಲ, ನಿಮ್ಮ ಲೈಫ್ ಫಸ್ಟ್ ಬದಲಾಯಿಸ್ಕೊಂಡವ್ರೆ ನಿಜವಾದ ಹೀಲರ್. ಓಕೆ, ಇಲ್ಲಿ ನೋಡಿ, ಯುವರ್ ಲವ್ ಈಸ್ ಆಲ್ವೇಸ್ ದೇರ್ ಡಿಸ್ಪೆಕ್ಟ್ ದ ಡಿಸ್ಟೆನ್ಸ್ ಅಂತ ಅಂದ್ಬಿಟ್ಟು. ಪ್ರೀತಿ ಎಷ್ಟೇ ದೂರ ಹೋದ್ರೂ ನಿಮ್ಗೆ, ನಿಮ್ಮ ನಿಜವಾದ ಸೋಲ್ಮೇಟ್ ನಿಮ್ಗೆ ಕನೆಕ್ಟ್ ಆದ್ಮೇಲೆ ಪ್ರೀತಿ ಎಷ್ಟೇ ದೂರ ಹೋದ್ರೂ ಓಕೆನಾ, ನೀವೇ ರೀಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಗೈಡೆನ್ಸ್ ಇಲ್ಲಿದೆ. ಓಕೆನಾ? ಡಿಸ್ಟೆನ್ಸ್ ತಾತ್ಕಾಲಿಕ. ಈ ಪ್ರೀತಿದಲ್ಲಿ ನೀವು ಒಂಟಿಯಾಗಿರೋದು ನಿಮ್ಮ ಸೋಲ್ಗೆ ಇಷ್ಟ ಇಲ್ಲ. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಟಾಸ್ಕ್ ಬಂದ್ರು, ಎಷ್ಟೇ ನೋವಾದ್ರೂ ಓಕೆನಾ, ನಿಮ್ಮ ಪಾರ್ಟ್ನರ್ನ ನೀವು ಬದಲಾಯಿಸ್ಕೊಳ್ಳೋದೆ ನಿಮ್ಮ ಸೋಲ್ ಪರ್ಪಸ್, ನಿಮ್ಮ ಲೈಫ್ ಪರ್ಪಸ್. ಓಕೆನಾ? ಟ್ರೋಮಾನ ಡಿಲೀಟ್ ಮಾಡಿ, ಕಟ್ ಮಾಡಿ, ನೆಕ್ಸ್ಟ್ ಜನ್ಮಕ್ಕೆ ಸ್ಪ್ರೆಡ್ ಆಗದೆ ಇರೋ ರೀತಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಮೋಷನಲಿ ನೀವು ಸ್ಟ್ರಾಂಗ್ ಆಗಿ, ಪವರ್ಫುಲ್ ಆಗಿ, ನೀವು ಸ್ಟೈಲ್ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಿಮ್ಮನ್ನ ನೀವು ಲವ್ ಮಾಡಿ. ಓಕೆನಾ? ಪ್ರತಿಯೊಂದಕ್ಕೂ ಕ್ವಶನ್ ಮಾಡ್ಕೊಳ್ಳಿ, ಯಾಕೆ ಅವರು ನನಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಯಾಕೆ ಅವರು ನೋವು ಕೊಡ್ತಿದ್ದಾರೆ, ಯಾಕೆ ಅವರು ಪ್ರೀತಿಸ್ತಿಲ್ಲ. ಆನ್ಸರ್ ಹುಡುಕ್ತಾ ಹೋಗಿ, ಯೂನಿವರ್ಸ್ ನಿಮ್ಗೆ ಆನ್ಸರ್ ಕೊಡುತ್ತೆ. ಓಕೆ, ಪಾಸಿಟಿವ್ ಇದೆ. ಬರೋ ಲೈಫಲ್ಲಿ ಬರೋ ಸಣ್ಣ ಪುಟ್ಟ ಡೌಟ್ಗೆ ಕ್ಲಾರಿಟಿ ತಗೊಳ್ಳಿ, ಬ್ಯೂಟಿಫುಲ್ ಆಗಿರುತ್ತೆ. ಸೊ ಯಾವಾಗ ಮದುವೆ, ಹೇಗೆ ಮದುವೆ, ಏನಾಗುತ್ತೆ ಇವರ ಜೀವನದಲ್ಲಿ ನೋಡೋಣ. ಸೊ ನೋಡ್ಬೋದು ನೀವಿಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆನಾ? ಸೊ ಇದು ಸಮಥಿಂಗ್ ಹೋಗ್ತಿದ್ದಾರೆ ಅಲ್ವಾ ಬೇರೆ ಒಂದು ದಾರಿಗೆ. ನೀವು ಅನ್ಕೋಬಹುದು, ನನ್ನಿಂದ ಎಲ್ಲರೂ ದೂರ ಹೋಗ್ತಿದ್ದಾರೆ, ನನ್ನ ಯಾರು ಪ್ರೀತಿಸ್ತಿಲ್ಲ ಅಲ್ವಾ? ನಿಮ್ಗೆ ಸರಿಯಾದ ಪರ್ಸನ್ ನಿಮ್ ಕಡೆ ಬರೋ ಟೈಮ್ ಇದೆ. ಓಕೆ, 4 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಲ್ವಾ? ಡಿಲೇ ಆಗ್ಬೋದು, ಸ್ವಲ್ಪ ದಿನ ಡಿಲೇ ಆಗ್ಬೋದು ನಿಮ್ಮ ಸೆಲೆಬ್ರೇಷನ್, ಮ್ಯಾರೇಜ್. ಬಟ್ ನೀವ್ ಅನ್ಕೊಳ್ತಿರೋದು ನೀವು ಸಾಧಿಸ್ತೀರಾ. ಒಂದ್ ಕಪ್ ಇದೆ ಇಲ್ಲಿ, ಏನ್ ಮಾಡ್ತಿದೆ ಹ್ಯಾಂಡ್ಸ್ ಅಲ್ಲಿ, ಮ್ಯಾಜಿಕ್ ಮಾಡ್ತಿದೆ, ಹೀಲ್ ಮಾಡ್ತಿದೆ ಹ್ಯಾಂಡ್ಸ್ ಅಲ್ಲಿ. ಪಾರ್ಟ್ನರ್ ಕ್ಯಾರೆಕ್ಟರ್ನ ಹೀಲ್ ಮಾಡ್ತಿದೆ, ಯಾವ ರಿಲೇಶನ್ಶಿಪ್ ಬೇಕು ಹೀಲ್ ಮಾಡ್ತಿದೆ, ಯಾವಾಗ ಮದುವೆ ಆಗ್ಬೇಕು ಹೀಲ್ ಮಾಡ್ತಿದೆ. ಓಕೆನಾ? ನೀವೇ ನಿಮ್ಮ ಫ್ಯಾಮಿಲಿಗೆ ದೊಡ್ಡ ಹೀಲರ್. ನಿಮ್ಮ ರಿಲೇಶನ್ಶಿಪ್ ನ ಹೀಲ್ ಮಾಡ್ಕೊಳ್ಳೋದೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನಿಮಗೆ ಇಷ್ಟವಾದ ಕಪ್ ಚೂಸ್ ಮಾಡಿದಿರಲ್ವಾ, ಪ್ರೀತಿನ ಚೂಸ್ ಮಾಡಿದಿರಲ್ವಾ, ಅದನ್ನ ನಿಮ್ಮ ಕೈಯಾರೆ ಬದಲಾಯಿಸ್ಕೊಂಡು ಹ್ಯಾಪಿಯಾಗಿ, ಖುಷಿಯಾಗಿ, ಬ್ಯೂಟಿಫುಲ್ ಆಗಿರಿ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಗಿಫ್ಟ್, ಓ ಮೈ ಗಾಡ್, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸರ್ಪ್ರೈಸ್. ಜುಲೈ ತಿಂಗಳಲ್ಲಿ ಯಾರೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂದ್ರೆ ಜೂನ್ ಇಂದ ನೆಕ್ಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ವರ್ಗು ಓಕೆನಾ, ಬ್ಯೂಟಿಫುಲ್ ಸರ್ಪ್ರೈಸ್. ಈ ಬಾರಿ ನಿಮ್ಮ ಸರ್ಪ್ರೈಸ್ ಏನಂದ್ರೆ, ನಿಮ್ಮ ಪಾರ್ಟ್ನರ್ ಈ ಬರ್ತ್ಡೇ ಮುಗಿದ ನಂತರ, ನಿಮ್ಮ ಬರ್ತ್ಡೇ ಮುಗಿದ ನಂತರ ಅಂದ್ರೆ ಈ ಬರ್ತ್ಡೇ ನಿಮ್ದು ಈ 6 months ಒಳಗಡೆ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಅಂತ ಅನ್ಕೊಳ್ಳಿ, ಹತ್ರ ಓಕೆನಾ, ಅವಾಗಿಂದನೇ ನಿಮ್ಮ ಮದುವೆ ಎನರ್ಜಿ ಕನೆಕ್ಟ್ ಆಗ್ತಿದೆ, ಸ್ಟಾರ್ಟ್ ಆಗ್ತಿದೆ. ಓಕೆನಾ? ಸರ್ಪ್ರೈಸ್ ಗಿಫ್ಟ್ ಇದೆ. ಸರ್ಪ್ರೈಸ್ ಮೀನ್ಸ್ ನ್ಯೂ ಪರ್ಸನ್, ಅದನ್ನೇ ಹೇಳ್ತಿದ್ದೀನಿ ನಾನು. ನೀವು ಗೆಸ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪರ್ಸನ್ ನಿಮ್ಮನ್ಗೆ ಪ್ರಪೋಸ್ ಮಾಡ್ಬೋದು, ಮದುವೆ ಪ್ರಪೋಸಲ್ ಬರ್ಬೋದು. ಓಕೆ, ಕಂಗ್ರ್ಯಾಚುಲೇಷನ್ಸ್, ನಾನೇ ಫಸ್ಟ್ ವಿಶ್ ಮಾಡ್ತಿರೋದು ನಿಮಗೆ. ಎಸ್, ಬ್ಯೂಟಿಫುಲ್ ಅಲ್ವಾ?
ಇದಕ್ಕೆ ಒಂದು ಮೆಸೇಜ್ ಹಾಕಿ ಈ ಗಿಫ್ಟ್ಗೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಏನಂತ ಮೆಸೇಜ್ ಹಾಕ್ತೀರಾ ನೋಡೋಣ. ಯಾವುದೇ ಡೌಟ್ ಬೇಡ ಈ ಒಂದು ಫೈಲ್ ಸೆಲೆಕ್ಟ್ ಮಾಡಿರೋರಿಗೆ. ಲವರ್ ಕಾರ್ಡ್, ಓ ಮೈ ಗಾಡ್. ಸೊ ಇಲ್ಲಿ ನೋಡ್ಬೋದು ನೈಟ್ ಆಫ್ ಕಪ್ಸ್. ಒಬ್ಬರಿಗೆ ನಿಮ್ಮ ಪ್ರೀತಿನ ಹೇಳೋದ್ರಲ್ಲಿ, ಬಿಕಾಸ್ ಈ ಕಾರ್ಡು ರಿವರ್ಸ್ ಬಂದಿದೆ. ಈ ವ್ಯಕ್ತಿ ನೋಡಿ ರೋಸ್ ಫ್ಲವರ್ಸ್ ಇಟ್ಕೊಂಡು ಸ್ಮಾರ್ಟ್ ಆಗಿ ರೆಡಿ ಆಗಿ, ಓಕೆನಾ, ಕುದುರೆ ಕೂಡ ಒಂದು ಕಾಲ್ ಮೇಲೆ ಎತ್ತಿದೆ. ಇವರು ಅಷ್ಟೇ, ಅಂದ್ರೆ ಇನ್ನೇನು ಪ್ರೀತಿ ಹೇಳಲೇಬೇಕು, ಬಟ್ ಸ್ಟಾಪ್ ಆಗಿದ್ದಾರೆ ಪ್ರೀತಿ ಹೇಳೋದ್ರಲ್ಲಿ. ನಿಮ್ಗೆ ಹೇಳ್ಬೇಕಾಗಿದ್ದರು ಸ್ಟಾಪ್ ಆಗಿದ್ರು, ಅಥವಾ ನೀವು ಹೇಳ್ಬೇಕಾಗಿರೋ ಪ್ರೀತಿ ಸ್ಟಾಪ್ ಆಗಿತ್ತು. ಓಕೆನಾ, ಇಲ್ಲಿ ಪ್ರೀತಿ ಏನಾಗಿದೆ, ಹೈಡ್ ಆಗಿದೆ, ಎಕ್ಸ್ಪ್ರೆಸಿವ್ ಆಗಿಲ್ಲ. ಯಾಕೆ? ಮೂನ್ ಕಾರ್ಡ್ ಹೇಳ್ತಿದೆ ನೋಡಿ, ಮನಸ್ಸಿನ ಒಳಗೆ ಭಯಗಳು, ಒಪ್ಕೊಳ್ಳೋದಿಲ್ವೇನೋ ಇವರು, ರಿವರ್ಸ್ ಬಂದಿದೆ. ಒಪ್ಕೊಳ್ಳೋದಿಲ್ವೇನೋ ಇವರು, ಅವ್ರ ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ವೇನೋ, ಕ್ಯಾಸ್ಟ್ ಅಡ್ಡಿ ಆಗ್ಬೋದೇನೋ, ನನ್ನ ಇಷ್ಟ ಆಗೋದಿಲ್ವೇನೋ, ನನ್ನ ಸ್ಟೇಟಸ್, ನನ್ನ ಮನಿ ಎನರ್ಜಿ, ನನ್ನ ಜಾಬ್ ಇಷ್ಟ ಆಗೋದಿಲ್ವೇನೋ. ಡಬ್ಟು, ಸಮಾಜ ಏನ್ ಅನ್ಕೊಳ್ಳುತ್ತೋ, ಸಂಬಂಧಿಕರು ಏನ್ ಅನ್ಕೊಳ್ತಾರೋ, ಫ್ರೆಂಡ್ಸ್ ಏನ್ ಅನ್ಕೊಳ್ತಾರೋ, ಮದ್ವೆ ಆಗ್ತೀನೋ ಇಲ್ವೋ, ಒಳ್ಳೇದೋ ಅಲ್ವೋ, ಇವ್ನ ಪಾರ್ಟ್ನರೋ ಅಲ್ವೋ, ಡಬ್ಟ್ಸು ನಿಮ್ಮಲ್ಲೂ ಅವರಲ್ಲೂ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಕಿಂಗ್ ಆಫ್ ಕಪ್ಸ್, ಫೈನಲಿ ಏನೋ ಒಂದು ಡಿಸಿಷನ್ ಮಾಡಿ ಹೇಳೇ ಬಿಡುವಂತಹ ಟೈಮ್. ನಿಮ್ಮ ಬರ್ತಡೆಗೆ ಗೊತ್ತಾಗ್ಬೋದು, ನಿಮ್ಮ ಪ್ರೀತಿ ಕನ್ಫರ್ಮ್ ಆಗ್ಬೋದು. ಓಕೆನಾ, ತುಂಬಾ ಬೇಗ ಇಲ್ಲಿ ಏನಾದ್ರೂ ಆಗ್ಲಿ ಕಣ್ ಮುಚ್ಕೊಂಡು ನನ್ನ ಪ್ರೀತಿನ ನಾನು ಹೇಳ್ಬಿಡ್ತೇನೆ. ಏನಾದ್ರೂ ಆಗ್ಲಿ ನಿಮ್ ಪ್ರೀತಿ ನಿಮ್ಗೆ ಸಿಕ್ಬಿಡುತ್ತೆ. ಓಕೆನಾ, ತುಂಬಾ ಕನ್ಫ್ಯೂಷನ್ ನಂತರ ಕ್ಲಾರಿಟಿ ಬರುವಂತಹ ಟೈಮ್ ಇದು. ಸೊ ಇಲ್ಲಿ ಈ ಕಾರ್ಡು ರಿವರ್ಸ್ ಬಂದಿಲ್ಲ, ಪಾಸಿಟಿವ್ ಆಗಿ ಬಂದಿದೆ. ಅಂದ್ರೆ ಏನರ್ಥ ಅಂದ್ರೆ, ಇಲ್ಲಿರೋ ಕನ್ಫ್ಯೂಷನ್ ಮತ್ತೆ ಇಲ್ಲಿ ಇದೆ. 99% ಇಲ್ಲೆಲ್ಲ ಓಕೆ ಮಾಡುವಂತಹ ಟೈಮ್ ಬಂದ್ರೂ ಕೂಡ ಮತ್ತೆ ಕನ್ಫ್ಯೂಷನ್ಗೆ ಹೋಗುವಂತಹ ಕಾರ್ಡ್ ಇಲ್ಲಿ ನಾವು ನೋಡ್ಬೋದು ಅಲ್ವಾ. ನಿಮ್ಗೆ ಇಲ್ಲಿ ಒಂದು ಹೆಲ್ಪ್ ಮಾಡುತ್ತೆ, ನಿಮ್ಮ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗೋದು, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋದು, ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು, ಅಥವಾ ನಿಮ್ಮ ಒಳ್ಳೆ ಒಂದು ಜಾಬ್ ಸಿಗುವಂಥದ್ದು, ಇದು ನಿಮಗೆ ಸ್ವಲ್ಪ ಕಾನ್ಫಿಡೆಂಟ್ ಕೊಡುತ್ತೆ ನಿಮ್ಮ ಪ್ರೀತಿ ಕನ್ಫರ್ಮ್ ಆಗೋದ್ರಲ್ಲಿ. ದ ಲವರ್ ಕಾರ್ಡ್ ಬಂದಿದೆ. ನಿಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಪ್ರೀತಿಸ್ತಿದ್ದ ವ್ಯಕ್ತಿನೇ ನಿಮ್ಗೆ ಕನೆಕ್ಟ್ ಆಗುವಂಥದ್ದು, ನೀವು ಹೇಳೋಕ್ಕಾಗದೇ ಇರುವಂಥದ್ದನ್ನ ಅವರೇ ಹೇಳುವಂಥದ್ದು. ಯೂನಿವರ್ಸ್ ಕನೆಕ್ಟ್ ಮಾಡುತ್ತೆ ಇಲ್ಲಿ, ನಿಮ್ ಇಬ್ಬರ ಪ್ರೀತಿ ಒಂದು ಮಾಡುವಂತ ಟೈಮ್ ಬರುತ್ತೆ. ಓಕೆನಾ, ನಿಮ್ಗೆ ಗೊತ್ತಿಲ್ದಿರಾನೆ ಅವ್ರು ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರ್ಬೋದು, ಅವರು ಬುಕ್ಕಲ್ಲಿ ನಿಮ್ಮ ನೇಮ್ ಬರ್ಕೊಂಡಿರ್ಬೋದು. ಓಕೆನಾ, ಅವರ ಮನಸ್ಸಲ್ಲೂ ನಿಮ್ಮ ಪ್ರೀತಿ ಇದೆ ಅನ್ನೋದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ನೀವು ಹೇಗೆ ವೆಯ್ಟ್ ಮಾಡ್ತಿದ್ದೀರಾ ಮ್ಯಾರೇಜ್ಗಾಗಿ, ನಿಮ್ಮ ಪರ್ಸನ್ ಕೂಡ ನಿಮ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಲವರ್ ಕಾರ್ಡ್, ಪಾಸಿಟಿವ್ ಕಾರ್ಡ್. ಓಕೆ, ನೋಡೋಣ ಯಾವ ಒಂದು ಮೆಸೇಜ್ ಇದೆ ಪ್ರೀತಿ ವಿಚಾರದಲ್ಲಿ ಅಂತ. ಓ ಮೈ ಗಾಡ್, ಓ ಮೈ ಗಾಡ್. ಗಿಫ್ಟ್ ಕಾರ್ಡ್ ಎನರ್ಜಿಗೆ ನೋಡಿ ಇಲ್ಲಿ ರಿವೆಲ್ ಆಗುತ್ತೆ. ಐ ವಾಂಟ್ ಟು ಟೆಲ್ ಯು ದ ಟ್ರೂತ್. ನಿಮ್ಮನ್ನ ಪ್ರೀತಿಸ್ತಿದ್ದ ವಿಚಾರ ನಿಮ್ಗೆ ಗೊತ್ತಾಗುವಂತಹ ಸಮಯ ಬಂದಿದೆ. ಓಕೆನಾ, ನೀವಾಗ್ಲಿ ಅವ್ರಾಗ್ಲಿ, ನೀವು ಪ್ರಪೋಸ್ ಮಾಡ್ಬೇಕು ಅನ್ಕೊಂಡು ಮೊದಲೇ ಅವರೇ ನಿಮ್ಗೆ ಪ್ರಪೋಸ್ ಮಾಡ್ಬಿಡ್ತಾರೆ. ಇಬ್ರು ಒಂದೇ ಟೈಮಲ್ಲಿ, ಅಟ್ ಎ ಟೈಮ್. ಓಕೆನಾ, ಒಬ್ಬರ ಪ್ರೀತಿನ ಒಬ್ಬರು ಶೇರ್ ಮಾಡೋ ಎನರ್ಜಿನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ರಿಯೂನಿಯನ್. ಬ್ರೇಕಪ್ ಆಗಿದ್ರೂ ಕೆಲವೊಬ್ಬರಿಗೆ ಬ್ರೇಕಪ್ ಆಗಿರ್ಬೋದು, ರಿಯೂನಿಯನ್ ಆಗುವಂತಹ ಚಾನ್ಸಸ್ ಇದೆ. ನೀವೇ ಸೆಲೆಕ್ಟ್ ಮಾಡಿದ್ರಿ ಆಗಲ್ಲ ಅಂತ ಬಿಟ್ಟಿದ್ರಿ, ಅಥವಾ ಅವರು ಸೆಲೆಕ್ಟ್ ಮಾಡಿದ್ರು ಆಗಲ್ಲ ಅಂತ ಬಿಟ್ಟಿದ್ರು. ಏನಾಗುತ್ತೆ ಮುಂದೆ? ಜಸ್ಟ್ ಲವ್, ರೊಮ್ಯಾನ್ಸ್, ರಿಲೇಶನ್ಶಿಪ್, ಪ್ರೆಗ್ನೆನ್ಸಿ, ಹ್ಯಾಪಿ ಫ್ಯಾಮಿಲಿ. ಓಕೆ, ಅದನ್ನ ನಾವಿವತ್ತು ಇಲ್ಲಿ ನೋಡ್ಬೋದು. ಡೆಸ್ಟಿನಿ, ನಿಮ್ಮ ಸೋಲ್ ಚೂಸ್ ಮಾಡಿದೆ ಡೆಸ್ಟಿನಿ. ತುಂಬಾ ಸ್ಟ್ರಗಲ್ಸ್ನ ನಂತರ, ಮ್ಯಾರೇಜ್ ಡಿಲೇ ನಂತರ, ಬ್ರೇಕಪ್ಸ್ನ ನಂತರ, ವರಿ ನಂತರ, ಯಾರನ್ನ ನಂಬಬೇಕು ನಂಬಾರ್ದು ಅಂತ ಡಿಸಿಷನ್ನ ನಂತರ, ಯಾರನ್ನ ಮದುವೆ ಆಗಬೇಕು ಕನ್ಫ್ಯೂಷನ್ ನಂತರ, ಈ ಜನಕ್ಕೆ ಮದುವೆ ಆಗುತ್ತೋ ಬೇಡವೋ, ಮದುವೆ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಮದುವೆನೇ ಬೇಡ ಅಂತ ಡಿಸೈಡ್ ಮಾಡಿದ ನಂತರ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಿಗೋ ಅಂತ ಕಾರ್ಡ್ ಬಂದಿದೆ. ಡೆಸ್ಟಿನಿ, ಈ ಒಂದು ಪರ್ಸನ್ನ ನಿಮ್ಮ ಸೋಲ್ ಆಲ್ರೆಡಿ ಚೂಸ್ ಮಾಡಿದೆ, ತುಂಬಾ ಸ್ಟ್ರಾಂಗ್ ಆಗಿ ಚೂಸ್ ಮಾಡಿದೆ. ಓಕೆ, ಆ ಒಂದು ಎನರ್ಜಿಯಲ್ಲಿ ನಾವು ಇವತ್ತು ಕಾರ್ಡ್ ನೋಡೋಣ. ಸೊ ನೋಡೋಣ ಮ್ಯಾರೇಜ್ ಯಾವಾಗ ಆಗ್ಬೋದು ಆ್ಯಂಡ್ ಯಾವ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ, ಅದನ್ನು ನಾವಿಲ್ಲಿ ನೋಡೋಣ. ರಿಗ್ರೆಟ್ಸ್, ಪ್ರೆಗ್ನೆನ್ಸಿ, ಫ್ಯಾಮಿಲಿ. ಸೊ ನೋಡಿ, ಇದು ಯಾಕೆ ಇಷ್ಟೊಂದು ನೋಡಿ, ಗಿಲ್ಟ್ ಇದೆ, ಶೇಮ್ ಅಂತ ಇದೆ ನೋಡಿ. ಇಲ್ಲಿ ಮೂನ್ ಕಾರ್ಡ್ ಇದೆ ಅಲ್ವಾ, ಸಮಥಿಂಗ್. ಇನ್ನೊಂದು ಕಾರ್ಡ್ ನೋಡಿದೆ ನೋಡಿ, ಪ್ರೀತಿ ಕಾರ್ಡ್ ಹೇಳೋದಿಕ್ಕೆ ರಿವರ್ಸ್ ಹೊಡೆದಿದೆ ಇಲ್ಲಿ ಅಲ್ವಾ. ಇನ್ನೊಂದು ಕಾರ್ಡ್ ನೋಡಿದೆ ಯಾವುದೋ ನಾನು,
ಕನ್ಫ್ಯೂಷನ್ ಕಾರ್ಡ್ ನೋಡಿ. ಸೊ ಇಲ್ಲಿ ಮ್ಯಾಟರ್ ಪ್ರೀತಿ ನಿಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಮ್ಯಾಟರ್ ಏನಂದ್ರೆ ನಿಮ್ಗೆ ಎಷ್ಟು ಬೇಕೋ ಪ್ರೀತಿ ಅಷ್ಟು ಸಿಗುತ್ತೆ, ಅವ್ರ ಕಡೆಯಿಂದ ತುಂಬಾ ಪ್ರೀತಿ ಸಿಗುತ್ತೆ ನಿಮ್ಗೆ. ಓಕೆನಾ? ನೀವ್ ಅನ್ಕೊಳ್ತಿರೋ ಫ್ಯಾಮಿಲಿ ನಿಮ್ದಾಗುತ್ತೆ, ನೀವ್ ಅನ್ಕೊಳ್ತಿರೋ ಪ್ರೆಗ್ನೆನ್ಸಿ ಅಲ್ವಾ, ಬ್ಯೂಟಿಫುಲ್ ರಿಲೇಶನ್ಶಿಪ್ ನಿಮ್ದಾಗುತ್ತೆ. ಆದ್ರೆ ನೀವ್ ಅದನ್ನ ತಗೊಳ್ಳೋ ಕೆಪಾಸಿಟಿ ನಿಮ್ಗೆ ಇಲ್ಲಿ ಇಲ್ಲ. ಯಾಕೆ? ನಿಮ್ಮ ಹಾರ್ಟ್ ಅಲ್ಲಿ ಡಬ್ಟೆ ತುಂಬಿದೆ, ಭಯನೇ ತುಂಬಿದೆ, ಕನ್ಫ್ಯೂಷನ್ ತುಂಬಿದೆ, ಪ್ರೀತಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲ. ಅದನ್ನ ನಾವಿವತ್ತು ಕಾರ್ಡಲ್ಲಿ ನೋಡ್ತಿದ್ದೀವಿ. ಓಕೆನಾ? ನಿಮ್ಮ ಪ್ರೀತಿ ನಿಮ್ಮ ಹತ್ರ ಬಂದ್ರೂ ಇನ್ನೂ ಎಷ್ಟೋ ನಿಮ್ಗೆ ತುಂಬಾ ಟೈಮ್ ಇದ್ದಾಗೆ ಮದುವೆ ಆಗೋದಕ್ಕೆ ಬಿಲ್ಡಪ್ ಕೊಡುವಂಥದ್ದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಮೈನಸ್ ಆಗ್ತಿದೆ, ಟ್ಯಾರೋ ಗೈಡೆನ್ಸ್ ರಿಸೀವ್ ಮಾಡ್ಕೊಳ್ಳಿ. ಈ ಒಂದು ಫೀಲಿಂಗ್ ನ ಬಿಡಿ, ರಿಗ್ರೆಟ್ಸ್ ಬಿಡಿ, ಕನ್ಫ್ಯೂಷನ್ ಬಿಡಿ. ಮುತ್ತು ರತ್ನ, ಹಾವು, ಏಣಿ ಎಲ್ಲ ಬರ್ಡ್ಸ್ ಎಲ್ಲ ಇದಾವೆ, ಕನ್ಫ್ಯೂಷನ್ ಬಿಡಿ. ಮೂನ್ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ, ಪ್ರೀತಿ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ. ನಿಮ್ಮ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಓಕೆನಾ? ಪ್ರೆಗ್ನೆನ್ಸಿ ಬಂದಿದೆ ಇಲ್ಲಿ. ನೀವು ಯಾವ ಬೇಬಿಗೆ ಪ್ಲಾನ್ ಮಾಡ್ತಿದ್ರಿ? ನಿಮ್ ಮಕ್ಳಂದ್ರೆ ತುಂಬಾ ಇಷ್ಟ ಆಗುವಂತಹ ಟೈಮ್ ಇದು ಅಲ್ವಾ? ಆ ಒಂದು ಎನರ್ಜಿ ಬಂದಿದೆ. ಮದ್ವೆ ಆಗುತ್ತೆ, ಮಕ್ಕಳು ಆಗುತ್ತೆ ಇಲ್ಲಿ ಅಂತ ತೋರಿಸ್ತಿದೆ. ತುಂಬಾ ಬೇಗನೆ ಗುಡ್ ನ್ಯೂಸ್ ಹೇಳ್ತೀರಾ ನಿಮ್ಗೆ, ನಿಮ್ಮ ಫ್ಯಾಮಿಲಿಗೆ ಅಂತ. ಓಕೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಫ್ಯಾಮಿಲಿ ಫೈನಲ್ ಕಾರ್ಡ್, ಪ್ರೆಗ್ನೆನ್ಸಿ ಆಗಿ ಮಗು ಕೂಡ ಬೆಳೆದಿದೆ ನೋಡಿ. ಬ್ಯೂಟಿಫುಲ್ ರೀಡಿಂಗ್, ರಿಜಿಯಲಿ ಈ ಕಾರ್ಡ್ ನೋಡಿದಾಗಲೇ ಖುಷಿ ಆಯ್ತು ನನಗೆ. ಸೂಪರ್ ರೀಡಿಂಗ್. ಈ ಒಂದು ಮನಸ್ಸಿನ ಗೊಂದಲ, ಭಯನ ಬಿಟ್ಟಿದ್ದೀರಾ ಅಂದ್ರೆ ನಿಮ್ಮ ಲೈಫ್ ಬ್ಯೂಟಿಫುಲ್, ಅಮೇಝಿಂಗ್, ವಂಡರ್ಫುಲ್ ಆಗಿರುತ್ತೆ. ಓಕೆನಾ? ಫ್ಯಾಮಿಲಿ ಕಾರ್ಡ್, ಪ್ರೆಗ್ನೆನ್ಸಿ ಕಾರ್ಡ್, ಗಿಫ್ಟ್ ಕಾರ್ಡ್ ಬಂದಿದೆ ಇಲ್ಲಿ ಅಲ್ವಾ? ಸರಿಯಾಗಿ ಚೂಸ್ ಮಾಡಿದ್ದೀರಾ. ನಿಮ್ಗೆ ಅನ್ಸಿದೆ ಇವ್ರಿಗೂ ನನಗೂ ಯಾವುದೋ ಕನೆಕ್ಷನ್ ಇದೆ, ಏನೋ ಸಂಬಂಧ ಇದೆ ಅಂತ. ಇಟ್ ಈಸ್ ಟ್ರೂ. ಓಕೆ, ಲವರ್ ಕಾರ್ಡ್ ಬಂದಿದೆ. ಆಲ್ ದ ಬೆಸ್ಟ್ ಗಾಯ್ಸ್, ಗಾಡ್ ಬ್ಲೆಸ್ ಯು, ಯೂನಿವರ್ಸ್ ಬ್ಲೆಸ್ ಯು. ಓಕೆ, ತುಂಬ ತುಂಬ ಬ್ಯೂಟಿಫುಲ್ ರೀಡಿಂಗ್ ಇದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ 19th ನಿಮಗೆ ಆಕರ್ಷಿಕ್ ರೀಡಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ವಾಟ್ಸಪ್ಪಲ್ಲಿ ಆಕರ್ಷಿಕ್ ರೀಡಿಂಗ್ಗೆ ಜಾಯ್ನ್ ಆಗಬೇಕು ಅಂತ ಮೆಸೇಜ್ ಹಾಕಿ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಹೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.